ನಮಸ್ಕಾರ ವೀಕ್ಷಕರೇ, ಶುಭೋದಯ ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅಮ್ಮನವರಿಂದ ಭಗವದ್ಗೀತಾ ಸಾರವನ್ನ ಮತ್ತು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಗುರುಗಳಿಂದ ಲಲಿತಾಂಬಿಕೆಯ ಉಪನ್ಯಾಸದ ಮಾಲಿಕೆಯನ್ನು ಕೇಳಲಿದ್ದೀವಿ. ಜೊತೆಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಯುರ್ವೇದ ಪಂಡಿತೆ ಆಗಿರುವಂತಹ ಶ್ರೀಮತಿ ಗೌರಿ ಅಮ್ಮನವರಿಂದ ಆಯುರ್ವೇದದ ಕುರಿತು ಮನೆಮದ್ದುಗಳನ್ನ ಕೇಳಲಿದ್ದೀವಿ. ಹಾಗಾದ್ರೆ ಇವೆಲ್ಲವನ್ನ ಕೇಳೋದಕ್ಕೆ ನೀವು ಸಿದ್ಧರಾಗಿದ್ದೀರಿ ಅಲ್ಲ? ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಅನಿಸಿಕೆಗಳು ಎಷ್ಟು ಕಾನ್ಫಿಡೆಂಟ್ ಆಗಿ ನಾವು ಅದನ್ನ ಸಮರ್ಥಿಸ್ಬಿಡ್ತೇವೆ. ಅನಿಸಿಕೆಗಳೇ. ಸ್ವಲ್ಪ ವಿವೇಕದಲ್ಲಿ ನೋಡಿದಾಗ ಇಟ್ಸ್ ಜಸ್ಟ್ ಅವರ್ ಒಪಿನಿಯನ್. ಅದು ಬೇರೆಯವ್ರು ಯಾರಾದ್ರೂ ಬೆಲೆ ಕೊಡದೇ ಇದ್ರೆ ನಮ್ಮ ಅಹಂಕಾರಕ್ಕೆ ತುಂಬಾ ಕೋಪ ಬರುತ್ತೆ. ಈ ಅನಿಸಿಕೆಗಳು ಏನಿದೆ ಅವೇ ನಮ್ಮ ಕಲ್ಪನೆಗಳಿಗೆ ಬೀಜ. ವಾಟ್ ವಿ ಅಸ್ಯೂಮ್, ಅನಿಸಿಕೆ ಇಸ್ ಅಸಂಪ್ಷನ್. ಅಸ್ಯೂಮ್ ಮಾಡಿದ್ದು ಅದರಲ್ಲಿ ಏನಿಲ್ಲ, ಬುಡ ಇಲ್ಲ, ಏನಿಲ್ಲ, ಅದು ಗಾಳಿ ಸುದ್ದಿ ನಮ್ಮ ಮನಸ್ಸಿನಲ್ಲಿ ಓಡೋದು. ಆ ಅನಿಸಿಕೆಗಳು ನಾವದನ್ನ ನಮ್ಮ ಕಲ್ಪನೆಗಳಿಂದ ಸಾಕಿ ಬೆಳೆಸ್ತೀವಿ. ಅದೇ ಮನೋವಿಕಾರಕ್ಕೆ ಕಾರಣ. ನಮ್ಮ ಕಲ್ಪನೆಗಳಿದೆಯಲ್ಲ, ಇಮ್ಯಾಜಿನೇಷನ್, ಇಟ್ ಲೀಡ್ಸ್ ಟು ಹೆಲ್ಯೂಸಿನೇಷನ್. ಇದನ್ನ ಸುಮಾರು ಸತಿ ಹೇಳಿದ್ದೀನಿ. ನಮ್ಮ ಅನಿಸಿಕೆಗಳಿಗೆ ನಾವೇ ಬೆಲೆ ಕೊಡಬಾರ್ದು, ನೋಡ್ಬೇಕದನ್ನ. ಕಾನ್ಫಿಡೆನ್ಸ್ ಆಗಿ ಹೇಳ್ಬಿಡ್ತೀವಿ, ಅದರಲ್ಲಿ ಕ್ಲಾರಿಟಿ ಇರೋದಿಲ್ಲ. ಇದನ್ನೂ ಹೇಳಿದ್ದೀನಿ ಎಷ್ಟೋ ಸತಿ. ಈ ಕಾನ್ಫಿಡೆನ್ಸ್ ವಿತೌಟ್ ಕ್ಲಾರಿಟಿ ಈಸ್ ವೆರಿ ಡೇಂಜರಸ್ ಅಂತ. ಕ್ಲಾರಿಟಿ ಇಲ್ಲ, ಯಾಕೆಂದ್ರೆ ಅದಕ್ಕೆ ಬುಡ ಇಲ್ಲ. ಈ ರೀತಿ ನಮ್ಮ ಅನಿಸಿಕೆಗಳೇ ನಮ್ಮ ನಂಬಿಕೆಗಳಿಗೆ ಕಾರಣ. ನಂಬಿಕೆ ಅಂದ್ರೇನು? ಬಿಲೀಫ್. ಎಲ್ಲಿಂದ ಬಂದಿದೆ? ನಮ್ಮದೇ ಆದ ಮನೋವಿಕಾರದಿಂದ, ನಮ್ಮದೇ ಆದ ಅನಿಸಿಕೆಗಳ ಕಲ್ಪನೆಗಳು ಸೇರಿ ನಾವು ನಂಬಿರೋದು. ಅಂದ್ರೆ ಯಾವಾಗ್ಲೂ ಕೂಡ ಪ್ರಪಂಚದಲ್ಲಿ ಒಳ್ಳೇದು ಅಂತ ಇಲ್ಲ, ಕೆಟ್ಟದ್ದು ಅಂತಲೂ ಇಲ್ಲ. ಈ ಒಳ್ಳೆದು ಕೆಟ್ಟದ್ದೆಲ್ಲವೂ ನಮ್ಮ ಮನಸ್ಸು ಸೃಷ್ಟಿ ಮಾಡೋದು. ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆಗೆ ಯಾವಾಗ್ಲೂ ವಿರುದ್ಧವಾಗಿದ್ರೆ ಜಗಳ. ನನ್ನ ಕಲ್ಪನೆಗಳು ತೆಗೆದುಕೊಂಡು ಬಂದಂತಹ ನಂಬಿಕೆ ಏನಿದೆ, ಆ ನಂಬಿಕೆ ನಿಮ್ಮ ನಂಬಿಕೆ ಜಗಳ. ಕಾನ್ಫ್ಲಿಕ್ಟ್, ಘರ್ಷಣೆ ಇರೋದು ಟು ಬಿಲೀಫ್ಸ್, ನಿನ್ನ ನಂಬಿಕೆಗಳಿಗೆ ಮಾತ್ರ. ಆ ನಂಬಿಕೆಗಳಿಗೆ ಸತ್ವ ಇಲ್ಲ. ಯಾಕೆ ಅಂದ್ರೆ ಅದಕ್ಕೆ ಬೇರಿಲ್ಲ. ನಮ್ಮ ಅನಿಸಿಕೆಗಳ ಮೇಲೆ, ಆ ಅಸಂಪ್ಷನ್ಸ್ ಮೇಲೆ, ಆ ಹೆಲ್ಯೂಸಿನೇಷನ್ ನಲ್ಲಿ ನಂಬಿದೀವಿ ನಾವು. ಈ ನಂಬಿಕೆ ಯಾವಾಗ ಎಲ್ಲಿ ಇಲ್ಲ ಅಲ್ಲಿ ನಮಗೆ ಸಂಶಯ ಬರುತ್ತೆ. ಮನಸ್ಸಿನ ಸಂಶಯಕ್ಕೆ, ಸಂದೇಹಕ್ಕೆ ನಮ್ಮ ನಂಬಿಕೆಯೇ ಕಾರಣ. ನಮ್ಮ ನಂಬಿಕೆ ಏನಿದೆ ಅದರ ಅಪೋಸಿಟ್ ಏನು? ಸಂದೇಹ, ಡೌಟ್. ಡೌಟ್ ಯಾಕೆ ಬರ್ತಾ ಇದೆ ಅಂದ್ರೆ ನಾವು ನಂಬಿದ್ದೆ ಸರಿ ಅನ್ನೋದ್ರಿಂದ ಬೇರೆಯವರೆಲ್ಲದರ ಮೇಲೆ ಡೌಟ್ ಬರ್ತಾ ಇದೆ. ನಿನ್ನೆ ನಾನು ಹೋಮ್ವರ್ಕ್ ಅಲ್ಲಿ ನಿಮ್ಗೆ ಹೇಳಿದ್ದೆ ನೋಡಿ, ಸಂಶಯವೂ ಬೇಡ, ನಂಬಿಕೆಯೂ ಬೇಡ. ಎರಡು ಮೀರಿದಾಗ ನೀವು ಸತ್ಯವನ್ನ ಕಾಣ್ತೀರಾ. ನಂಬಿರೋದಕ್ಕೂ ಬುಡ ಇಲ್ಲ, ಆ ನಂಬಿಕೆಯಿಂದ ಹುಟ್ಟಿರುವಂತಹ ಸಂದೇಹಕ್ಕೂ ಬುಡ ಇಲ್ಲ. ಈ ಸಂದೇಹ ಹುಟ್ಟೋದೇನೆ ನಮ್ಮ ಅಹಂಕಾರದ ಆ ಹೊರ ಮನಸ್ಸಿನಲ್ಲಿ. ನಿಮ್ಮ ಹೋಮ್ವರ್ಕ್ ಅಲ್ಲಿ ಗಮನಿಸಿ, ನಾಳೆವರೆಗೂ ಸಂದೇಹಕ್ಕೂ ಎಡೆ ಕೊಡಬೇಡಿ, ಮತ್ತೆ ನೀವು ಇದಕ್ಕೂ ಎಡೆ ಕೊಡಬೇಡಿ, ನಂಬಿಕೆಗೂ ಎಡೆ ಕೊಡಬೇಡಿ. ಎರಡೂ ಬಿಡಿ. ಎರಡೂ ಬಿಟ್ಟಾಗ ನಿಮಗೆ ಸತ್ಯ ಕಾನ್ಫಿಡೆಂಟ್ ಆಗಿ ಆವಾಗ ನೀವು ಕ್ಲಾರಿಟಿಯಿಂದ ಮಾತಾಡ್ಬೋದು. ಆ ಕಾನ್ಫಿಡೆನ್ಸ್ಗೆ, ಆ ಧೈರ್ಯಕ್ಕೆ ತುಂಬ ಶಕ್ತಿ ಇದೆ ಅಂತ. ಇದನ್ನು ನಾನು ನಿನ್ನೆ ಹೇಳಿದ್ದೆ ನಿಮಗೆ.
ಯಾವಾಗ ನಮಗೆ ಆ ಸಂಶಯದಿಂದ ಬಿಡುಗಡೆ ಆಗುತ್ತೆ, ಆ ಸಂಶಯವಿಲ್ಲದೆ ಸಂದೇಹವಿಲ್ಲದ ಕರ್ಮಗಳು ನಿಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತೆ. ಅಂಥ ಕರ್ಮದಿಂದ ನೀವು ಕೆಲಸ ಮಾಡಿದ್ರೆ ನಿಮ್ಮೊಳಗೆ ಎಷ್ಟು ಶಕ್ತಿ ಇರುತ್ತೆ, ಎಷ್ಟು ಉತ್ಸಾಹ ಇರುತ್ತೆ. ಯಾಕೆಂದ್ರೆ ಸತ್ಯ ಅದು. ಸಂಶಯ, ನಂಬಿಕೆ ಮತ್ತು ಸಂಶಯಗಳನ್ನ ಮೀರಿದಾಗ ಆ ಬಿಡುಗಡೆಯಲ್ಲಿ, ಸಂದೇಹದಿಂದ ಬಿಡುಗಡೆ ಆದಂತಹ ಒಂದು ಸ್ಥಿತಿಯಲ್ಲಿ, ಮನೋಧರ್ಮದಲ್ಲಿ ನಾವು ಕರ್ಮ ಮಾಡಿದಾಗ ನಮ್ಮಲ್ಲಿ ಆ ಪ್ರಾಣ ಶಕ್ತಿ ಅನ್ನೋದು ಹರಿಯುತ್ತೆ. ಕರ್ಮ ಮಾಡಿದ್ರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಣುವಿನಲ್ಲೂ ಪ್ರಾಣ ಶಕ್ತಿ ಆಗಬೇಕು. ಕೆಲಸ ಮಾಡ್ತಾ ಇದ್ರೆ ಅದು ಒಂದು ರೀತಿ ಎನರ್ಜಿ. ನಾವು ಹೇಳ್ತೀವಿ ಎಷ್ಟು ಎನರ್ಜಿ ಇದೆ ಅಂತ. ದಟ್ ಎನರ್ಜಿ ಇಸ್ ಫ್ರಮ್ ಇನ್ಸೈಡ್. ಆ ಕೆಲಸ ಮಾಡ್ತಿರುವಾಗ ಆ ಬಿಡುಗಡೆ ಇರುತ್ತೆ ಒಳಗಡೆ. ಆ ಬಿಡುಗಡೆ ಇದ್ದಾಗ, ಫ್ರೀಡಮ್ನಲ್ಲಿ ಕೆಲಸ ಮಾಡಿದಾಗ ಆ ಪ್ರಾಣ ಶಕ್ತಿ ಅನ್ನೋದು ನರನಾಡಿಗಳಲ್ಲಿ ಹರಿತಾ ಇರುತ್ತೆ. ಅಂತ ಎನರ್ಜಿ ಚಿಮ್ತಾ ಇರೋ ಒಂಥರ ಎನರ್ಜಿ ಕಾಣುತ್ತೆ ಅವರಲ್ಲಿ. ಹಾಗೆ ಕರ್ಮ ಮಾಡುವಾಗ ಹೇಳ್ತಾರೆ ನಾಡಿ ಮಿಡಿಬೇಕು ಅಂತ. ಇದಕ್ಕೆ ಹೇಳ್ತೀವಿ ಜೀವ ನದಿ ಹರಿಲಿ. ಕರ್ಮ ಮಾಡುವಾಗ ಆ ಜೀವ ಅನ್ನೋದು ದ ಮೇನ್ ಸ್ಟ್ರೀಮ್, ನಮಗೆ ಎಲ್ಲಕ್ಕೂ ಶಕ್ತಿ ಕೊಡ್ತಾ ಇದೆಯಲ್ಲ ಆ ಜೀವ. ಆ ಜೀವ ಅನ್ನೋದು ಹರಿಲಿ, ಎಲ್ಲ ನರನಾಡಿಗಳಲ್ಲೂ ಹರಿಬೇಕು ಜೀವ ಅಂತ. ನಾವು ಆ ಜೀವನ ಹರಿಯೋದಕ್ಕೆ ಬಿಡಬೇಕು. ಆ ಪ್ರಾಣದಲ್ಲಿ ಇರುವಂತಹ ಎಸೆನ್ಸೇ ಜೀವ. ಆ ಪರಮಾತ್ಮನಿಂದ ಜೀವ, ಆ ಜೀವನಿಂದ ಪ್ರಾಣ, ಆ ಪ್ರಾಣದಿಂದಲೇ ಎಲ್ಲಕ್ಕೂ ಕೂಡ ಶಕ್ತಿ ಬರ್ತಾ ಇರೋದು. ನಾವು ದೇಹ ಆದ್ರೂ ಸಂಪೂರ್ಣವಾಗಿ ಭಾಗವಹಿಸ್ತಾ ಇರುತ್ತೆ. ನಮ್ಮ ಮನಸ್ಸು ಕೂಡ ಸಂಪೂರ್ಣವಾಗಿ ಮಾಡೋ ಕೆಲಸದಲ್ಲಿ ತಲ್ಲೀನವಾಗಿರುತ್ತೆ. ನಮ್ಮ ಬುದ್ಧಿಯು ಸಮತೋಲನವಾಗಿರುತ್ತೆ. ಎಲ್ಲ ಎನರ್ಜಿ ಬಂಡ್ಲ್ ಅಂತಾರೆ, ಬಂಡ್ಲ್ ಆಫ್ ಎನರ್ಜಿ ಅಂತ. ಇದು ಎನರ್ಜಿ ಬುಗ್ಗೆ ಅಂತ ಹೇಳ್ತೀವಿ, ಸ್ಪ್ರಿಂಗ್ ಅಂತ. ಆ ರೀತಿ ನಾವು ಕೆಲಸ ಮಾಡುವಾಗ ಆ ರೀತಿ ಒಂದು ಶಕ್ತಿ ಆಗಬೇಕು. ನಾವು ಆ ರೀತಿ ಕೆಲಸ ಮಾಡೋದು ಅದು ಕರ್ಮಯೋಗ. ಅದು ಬಿಡುಗಡೆಯಿಂದ ಮಾತ್ರ ಸಾಧ್ಯ. ಆ ರೀತಿ ಮಾಡುವಾಗ ನಾಡಿ ಮಿಡಿಬೇಕಂದ್ರೆ ನಾಲಿಗೆನಲ್ಲಿ ನಾಡಿ ಬಿಡಿದಾಗ, ಮಾತಾಡುವಾಗ ಆ ಶಕ್ತಿಯೇ ಬೇರೆ. ಕಣ್ಣಲ್ಲಿ ರೆಪ್ಪೆ ಬಡಿಯುವಾಗ ಆ ನರದಲ್ಲಿ ನಾಡಿ ಮಿಡಿದಾಗ ಅದ್ರ ನೋಡುವ ದೃಷ್ಟಿಯೇ ಬೇರೆ. ಈ ರೀತಿ ನಮ್ಮ ಪಂಚೇಂದ್ರಿಯಗಳಲ್ಲೂ ನಾಡಿ ಮಿಡಿಬೇಕು. ನಮ್ಮ ಮನಸ್ಸಿನ ಭಾವನೆಯಲ್ಲಿ ಮಿಡಿತಾ ಬೇಕು. ನಮ್ಮ ಹೃದಯದಲ್ಲಿ ಮಿಡಿತಾ ಆಗಬೇಕು. ಅದು ಮನಸ್ಸಿಗೆ ಬರುತ್ತೆ. ಹಾಗೆ ಆ ಜೀವ ನದಿಯನ್ನ ಹರಿಯೋ ಹಾಗೆ ಕರ್ಮ ಮಾಡ್ಬೇಕಂತ ಪ್ರಕೃತಿ ಗುಣ ಕರ್ಮಗಳನ್ನ ವಿಭಾಗಿಸಿ ಹೇಳಿದೆ. ಪ್ರಕೃತಿಯಲ್ಲೇ ಆ ನಿಯಮಗಳಲ್ಲೇ ಇದೆ. ಆದರೆ ನಾವು ಯಾವಾಗ ಸಂಕುಚಿತ ಮನೋಧರ್ಮದಿಂದ, ಅಹಂಕಾರದಲ್ಲಿ ನಾವೇ ಅಹಂಕಾರಿ ತಾನೇ ಗುಣವನ್ನ ಕರ್ಮಕ್ಕೆ ಆರೋಪ ಮಾಡ್ತಾನೆ. ಇದನ್ನ ನಾವು ಗಮನಿಸಬೇಕು. ನಾವು ಒಂದು ಗುಣಕ್ಕೆ, ಒಂದು ಕರ್ಮಕ್ಕೆ ಗುಣವನ್ನ ಆರೋಪ ಮಾಡಿದ್ರೆ ಇದು ಪ್ರಕೃತಿ ದತ್ತವಾದ ಗುಣವೇ ಈ ಕರ್ಮದಲ್ಲಿ, ಅಥವಾ ನಾನು ಅಹಂಕಾರದಿಂದ ಒಂದು ಗುಣವನ್ನ ನನ್ನ ಕರ್ಮಕ್ಕೆ ಆರೋಪ ಮಾಡಿದ್ದೀನ, ಇದ್ರ ಬಗ್ಗೆ ನಾವು ಸ್ವಲ್ಪ ಆತ್ಮ ಸಂಶೋಧನೆಯಲ್ಲಿ ಗಮನ ಇಡಬೇಕಾಗತ್ತೆ. ಪ್ರಕೃತೇ ಕ್ರಿಯಾಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ. ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ. ನಾನೇ ಮಾಡಿದ್ದು ಅನ್ನೋ ಭಾವನೆ ಬರುತ್ತೆ. ಅಹಂಕಾರದಲ್ಲಿ, ನಾವು ಮೂಢತ್ವದಲ್ಲಿ ಯಾವಾಗ ಕರ್ಮಕ್ಕೆ ಆ ಗುಣಗಳನ್ನ ನಾವೇ ಆರೋಪ ಮಾಡ್ತೀವಿ, ಆಗ ನಮಗೊಂದು ಭ್ರಮೆ ಬರುತ್ತೆ. ಈ ಕರ್ಮಗಳನ್ನ ನಾನೇ ಮಾಡ್ತಿರೋದು, ಈ ಕರ್ತೃತ್ವ ಭಾವನೆ, ನಾನೇ ಮಾಡ್ತಿರೋದು ಅನ್ನೋ ಮಾಯಿನಲ್ಲಿ ಸಿಕ್ಕಾಕೊಳ್ತೀವಿ. ಯಾಕೆ ಅಂದ್ರೆ ಅಹಂಕಾರಿ ಗುಣಗಳನ್ನ ಕರ್ಮಕ್ಕೆ ತಾನೇ ಆರೋಪ ಮಾಡಿದ್ದಾನೆ. ಪ್ರಕೃತೇ ಕ್ರಿಯಾಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನಾನೇ ಇದನ್ನ ಕರ್ತ, ಇದನ್ನ ನಾನೇ ಮಾಡ್ತಾ ಇರೋದು ಅನ್ನೋ ಭಾವನೆಯಲ್ಲಿ ಕೆಲಸ ಮಾಡ್ತಾನೆ ಅಹಂಕಾರಿ. ಆಗ ಕರ್ಮ ಬಿಡುಗಡೆಯಿಂದ ಬರೋದಿಲ್ಲ. ಆಗ ಜೀವನದಿ ಹರಿಯೋದಿಲ್ಲ, ನಾಡಿ ಮಿಡಿಯೋದಿಲ್ಲ, ನರ ಸತ್ತವರು ಕೆಲಸ ಮಾಡ್ದಂಗೆ ಇರುತ್ತೆ. ಇದು ಕರ್ಮ ಬಂಧನ. ಹಿಂದೆ ನಾವು ನೋಡಿದ್ವಿ ಜ್ಞಾನ ಯೋಗದಲ್ಲಿ ನಿರ್ಲೇಪ ಕರ್ಮ ಅಂತ ಹೇಳಿದ್ದೆ, ಜ್ಞಾಪಿಸ್ಕೊಳ್ಳಿ. ನಿರ್ಲೇಪ ಅಂದ್ರೆ ಆ ಲೇಪ ಇಲ್ಲದೆ ಇರೋದು. ನಿರ್ಲೇಪ ಅಂದ್ರೆ ಯಾವ ಮನುಷ್ಯನ ಆ ಜೀವ ನದಿ ಹರಿಯತ್ತೆ ಅವನು ಪುಣ್ಯಶಾಲಿ. ನೋಡಿ, ನಿರ್ಲೇಪ ಕರ್ಮದಲ್ಲಿ ಆ ಜೀವ ನದಿ ಹರಿದಾಗ, ನಾಡಿ ಮಿಡಿದಾಗ, ಒಳಗಿಂದ ಆ ಪರಮಾತ್ಮನ ಶಕ್ತಿ ನಮ್ಮಲ್ಲಿ ಅಂಕುರಿಸಿದಾಗ, ಆ ಒಳಗಿಂದ ಅದು ಆ ನರ್ತನ ಆಗ್ತಾ ಇದ್ರೆ, ಆ ಕುಂಡಲಿನಿ ಶಕ್ತಿ ಎದ್ದಾಗ ನೀವು ಕೆಲಸ ಮಾಡ್ತಿರತ್ತಲ್ಲ, ಅಂಥವನು ಪುಣ್ಯಶಾಲಿ. ನೋಡಿ, ಈ ಕರ್ಮ ಯೋಗ ಇದೆಯಲ್ಲ, ಈ ಕರ್ಮ ಯೋಗ ಅನ್ನೋದು ಎಷ್ಟು ಹಳೇದು ಅಂದ್ರೆ ಸಹಸ್ರಾರ ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ. ಅಷ್ಟು ಹಳೇದು, ಪ್ರಾಚೀನ ಅಂತ ಹೇಳ್ತಾರಲ್ಲ, ಆ ಪ್ರಾಚೀನ ಯಾವುದು ಅಷ್ಟು ಪ್ರಾಚೀನವೋ ನಮ್ಮ ಋಷಿ ಕಾಲದ್ದು ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ಬೋದು. ಆ ಪ್ರಾಚೀನವಾದದ್ದೆಲ್ಲವೂ ನವ ನೂತನ, ಚಿರನೂತನ.
ಅದರಿಂದ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾವು ವಾಪಸ್ ತರಬೇಕಾದ್ರೆ ತಾತ ಮುತ್ತಾತನ ಕಾಲದ್ದಲ್ಲ, ಎಲ್ಲ ಫೇಕ್. ನಾವು ವಾಪಸ್ ತರಬೇಕಾದ್ರೆ ಋಷಿ ಸಂಸ್ಕೃತಿಯನ್ನ ವಾಪಸ್ ತರಬೇಕು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಈಗಿನ ಕಾನೂನಲ್ಲಿ ಧರ್ಮವೇ ಇಲ್ಲ. ಈಗಿನ ಕಾನೂನಲ್ಲ ನಾ ಮಾತಾಡ್ತಿರೋದು. ಹಿಂದೆ ಎಷ್ಟು ಧರ್ಮ ಇತ್ತು ಕರ್ಮದಲ್ಲಿ. ಆ ಧರ್ಮದ ದಿವ್ಯವಾದ ಒಂದು ಮಹತ್ವ ತಿಳಿಬೇಕಾದ್ರೆ ಈ ಕರ್ಮಯೋಗ ಎಷ್ಟು ಪ್ರಾಚೀನ. ಧರ್ಮಕ್ಕಾಗಿ ಗುಣಕರ್ಮವನ್ನ, ಆ ಕರ್ಮ ವಿಭಾಗವನ್ನ, ಧರ್ಮಕ್ಕಾಗಿ ಕರ್ಮದ ಗುಣ ವಿಭಾಗವನ್ನ ಮಾಡಿದ್ದು ಪ್ರಕೃತಿ, ಆ ತಾಯಿ. ಆ ಪ್ರಕೃತಿಯೇ ಆ ಗುಣಕರ್ಮವನ್ನ ವಿಭಾಗ ಮಾಡಿರೋದು. ಇದು ಬಹಳ ಪ್ರಾಚೀನ. ಅದು ಆದಿ ಅಂತ್ಯಗಳೇ ಇಲ್ಲ, ಅದನ್ನ ಹೇಳಕ್ ಸಾಧ್ಯವೇ ಇಲ್ಲ. ಎಲ್ಲಿವರೆಗೂ ಇದು ಉಳ್ಕೊಂಡು ಹೋಗುತ್ತೆ ಅನ್ನೋದು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಅದು ಇರುತ್ತೆ ಯಾವಾಗ್ಲೂ. ನಾವು ಯಾವಾಗ ರಿಸೆಪ್ಟಿವ್ ಆಗ್ತೀವೋ ಆವಾಗ ಅದರಿಂದ ಸಿಗತ್ತೆ. ಧರ್ಮ ಸತ್ಯ ಯಾವತ್ತೂ ಚಿರನೂತನವಾಗಿ ಯಾವಾಗ್ಲೂ ಇರೋದು ಅದೇನೆ. ಆದ್ರೆ ನಾವು ರೆಡಿ ಆದಾಗ ಅದನ್ನ ನಾವು ಅನುಭವಿಸ್ಬೋದು, ಅದನ್ನ ಪಡ್ಕೋಬಹುದು. ಯಾವಾಗ ನಾವು ನಿರ್ಲೇಪ ಕರ್ಮವನ್ನ ಮಾಡ್ತೇವೆ, ಕರ್ಮದಲ್ಲಿ ಯಾವಾಗ ಅಂಟ್ಕೊಂಡಿರಲ್ಲ, ನಾವು ಯಾವಾಗ ಬಿಡುಗಡೆಯಿಂದ ಕರ್ಮಗಳನ್ನ ಮಾಡ್ತೇವೆ, ಅವನ್ನೆಲ್ಲಾನು ಕೂಡ ಕರ್ಮಯಜ್ಞ ಅಂತ ಹೇಳ್ತೀವಿ. ನಾನಾ ವಿಧವಾದ ಕರ್ಮಯಜ್ಞವನ್ನ ಮಾಡಬಹುದು. ಯಾರು ನಿರ್ಲೇಪ ಕರ್ಮ ಅಂದ್ರೆ ಕರ್ಮದಲ್ಲಿ ಅಂಟುಕೊಂಡಿರಲ್ಲ, ಅವನು ಮಾಡುವುದೆಲ್ಲ ಕರ್ಮಯಜ್ಞ. ನಾನಾ ವಿಧದಲ್ಲಿ ಅವನು ಕರ್ಮಯಜ್ಞವನ್ನ ಮಾಡಬಹುದು. ಆ ಕರ್ಮಯಜ್ಞ ಅನ್ನೋದು ಹಿಂದೆ ನಾನು ಹೇಳಿದ್ದೆ, ಜ್ಞಾಪಿಸ್ಕೊಳ್ಳಿ. ನಿರ್ಲೇಪ ಕರ್ಮ ಹೇಳಿದ್ದೆ, ಕರ್ಮಯಜ್ಞಗಳನ್ನು ನಾವು ಒಂದು ಅಧ್ಯಾಯದಲ್ಲಿ ಮಾಡಿದ್ದೇವೆ. ಯಾವಾಗ ನಾವು ಕರ್ಮದಲ್ಲಿ ಅಕರ್ಮವನ್ನ ನೋಡ್ತೇವೋ, ಇನ್ಆಕ್ಷನ್ ಇನ್ ಆಕ್ಷನ್ ಅಂತ, ಇನ್ಆಕ್ಷನ್ ಇನ್ ಆಕ್ಷನ್. ಯಾವಾಗ ಕರ್ಮದಲ್ಲಿ ನಾವು ಅಕರ್ಮವನ್ನ ನೋಡ್ತೇವೋ ಆಗ ಎಲ್ಲ ವಿಧವಾದ ಕರ್ಮಯಜ್ಞಗಳನ್ನ ನಾವು ಭಾಗವಹಿಸಕ್ಕಾಗತ್ತೆ. ಜೊತೆನಲ್ಲಿ ಈ ಜ್ಞಾನ ಮತ್ತು ಕರ್ಮದ ಸಂಬಂಧ ಏನ ಅದು ನಮಗೆ ತಿಳಿಯುತ್ತೆ. ಬಹಳ ಮುಖ್ಯವಾದದ್ದಿದು. ಯಾವಾಗ ನಾವು ಅಂಟ್ಕೊಳ್ಳದೆ ಕರ್ಮ ಮಾಡ್ತೀವಿ ಆವಾಗ ನಾವು ಮಾಡೋದೆಲ್ಲ ಕರ್ಮ ಯಜ್ಞವಾಗತ್ತೆ. ಆಗ ನಮಗೆ ಎಲ್ಲಾ ಕರ್ಮದಲ್ಲೂ ಕೂಡ ಯಜ್ಞೋಪಾದಿಯಲ್ಲಿ ಭಾಗವಹಿಸುವಾಗ ಆಗತ್ತೆ. ಜ್ಞಾನ ಮತ್ತು ಕರ್ಮ ಎರಡರ ಒಂದು ಸಂಬಂಧ ನಮಗೆ ತಿಳಿಯುತ್ತೆ. ಜ್ಞಾನವಿಲ್ಲದೆ ಕರ್ಮವಿಲ್ಲ, ಜ್ಞಾನ ಯೋಗವಿಲ್ಲದೆ ಕರ್ಮಯೋಗವಿಲ್ಲ. ಜ್ಞಾನ ಮತ್ತು ಕರ್ಮದ ಸಂಬಂಧ, ಜ್ಞಾನ ಇದ್ರೇನೆ ನಿಮಗೆ ಆ ಸಂಪೂರ್ಣ ಬಿಡುಗಡೆ ಗೊತ್ತಾಗೋದು, ಆ ವಿವೇಕದ ಬಿಡುಗಡೆ. ಅಲ್ಲಿಂದ ಬರುವಂತಹ ವಿಲ್ ಪವರ್ ಏನಿದೆ ಅದು ನಮ್ಮ ಬುದ್ಧಿಯನ್ನ ಪ್ರಚೋದನೆ ಮಾಡಿ ಸಮತ್ವದಲ್ಲಿ ಇಡುತ್ತೆ. ಅದು ರಾಜಯೋಗಕ್ಕೆ ಬರುತ್ತೆ. ಅಲ್ಲಿಂದ ಉಂಟಾಗೋದು ಎಮೋಷನ್, ಆ ಭಕ್ತಿ, ಆ ವಿಲ್ ಅಂಡ್ ಎಮೋಷನ್ ಇದೆಯಲ್ಲ, ವಿಲ್ ಟು ಶೇರ್ ಯುವರ್ ಎಮೋಷನ್, ವಿಲ್ ಟು ಶೇರ್ ಯುವರ್ ಜೆನ್ಯೂನ್ ಎಮೋಷನ್, ದಟ್ ಈಸ್ ಪರಮಭಕ್ತಿ ಅಥವಾ ಪ್ರೇಮ, ಭಗವತ್ ಪ್ರೇಮ, ಅಥವಾ ಒಳಗಿರುವಂತಹ ಆ ಕಂಪ್ಯಾಷನ್, ಆ ಕರುಣೆ, ದಯೆ ಎಲ್ಲವೂ ಕೂಡ ಪರಮಾತ್ಮನ ಸ್ವರೂಪ. ಇದನ್ನ ಹಂಚುವ, ಇದನ್ನ ಚಾನಲೈಸ್ ಮಾಡೋದೇ ಭಕ್ತಿ ಯೋಗ. ಭಕ್ತಿ ಯೋಗ ಹೊರಗಿಂದ ತಂದು ತುಂಬಿಕೊಳ್ಳೋದಲ್ಲ, ಭಕ್ತಿ ಒಳಗಿರೋದನ್ನ ಅದನ್ನ ವ್ಯಕ್ತಪಡಿಸೋದು. ಆ ಭಕ್ತಿಯಿಂದ ಹೊರಬಂದದ್ದು ಕರ್ಮ. ಜ್ಞಾನ ಮತ್ತು ಕರ್ಮಕ್ಕೆ, ಜ್ಞಾನ ಯೋಗಕ್ಕೆ ಮತ್ತು ಕರ್ಮಯೋಗಕ್ಕೆ ಬಹಳ ಸಂಬಂಧ ಇದೆ. ಅದು ಯಜ್ಞೋಪಾದಿಯಲ್ಲಿ ಮಾಡಿದಾಗ, ಬಿಡುಗಡೆಯಿಂದ ಕರ್ಮವನ್ನು ಮಾಡಿದಾಗ ಜ್ಞಾನದಲ್ಲಿ ಬಿಡುಗಡೆ ಸಿಗುತ್ತೆ, ಜ್ಞಾನದಲ್ಲಿ ವಿವೇಕ ಸಿಗುತ್ತೆ, ಜ್ಞಾನದಲ್ಲಿ ವೈರಾಗ್ಯ ಸಿಗುತ್ತೆ. ಅಲ್ಲಿಂದ ಕರ್ಮ ಮಾಡೋದನ್ನ ಪರ್ಫೆಕ್ಟ್ ಕರ್ಮ, ಇದು ಯಜ್ಞದ ಕರ್ಮ. ಆಗ ನಮಗ್ ಗೊತ್ತಾಗತ್ತೆ ಜ್ಞಾನಕ್ಕೂ ಕರ್ಮಕ್ಕೂ ಒಂದು ಸಂಬಂಧ ಇರೋದು ಗೊತ್ತಾಗತ್ತೆ. ಈ ಒಂದು ಸ್ಥಿತಿಯಲ್ಲಿ ನಮ್ಮ ಜೀವನ ಒಂದು ಯಜ್ಞೋಪಾದಿಯಲ್ಲಿ ಆಗ್ಬೇಕಾದ್ರೆ, ಮುಕ್ತಿ ಆಗ್ಬೇಕಾದ್ರೆ ಎಲ್ಲದರಿಂದನೂ ಕೂಡ ನಮ್ಮ ಅನಿಸಿಕೆಗಳಿಂದ ಬಂದಂತಹ ನಂಬಿಕೆಗಳೇನಿದೆ, ನಾವು ಅದಕ್ಕೆ ಹೆಚ್ಚು ಬೆಲೆ ಕೊಟ್ಟು ಹಿಡ್ಕೊಂಡಿದೀವಲ್ಲ, ಆ ನಂಬಿಕೆಗಳನ್ನ ನಾವು ಬಿಡ್ಬೇಕು. ನಂಬಿಕೆ ಬಿಟ್ಟಾಗ ಆ ಸಂಶಯ ನಾಶವಾಗತ್ತೆ. ನೋಡಿದ್ರ, ಈ ಸಂಶಯ ಯಾಕೆ ಬಂದಿದೆ? ನಾವ್ ಹಿಡ್ಕೊಂಡಿರೋ ನಂಬಿಕೆಯಿಂದ. ಆ ನಂಬಿಕೆಗಳನ್ನ ಬಿಟ್ಟಾಗ ಸಂಶಯ ತಾನೇ ಹೋಗುತ್ತೆ. ಆಗ ಸಂಶಯದ ವಿಚ್ಛೇದನೆ ಅಂತ ಹೇಳ್ತಾರೆ. ಎಷ್ಟು ಮುಖ್ಯ ಅಂತ ನಿಮಗೆ ತಿಳಿಯುತ್ತೆ. ಆ ಸಂಶಯ ಅನ್ನೋದೇ ನಮ್ಗೆ ಪರಮಾತ್ಮನ ಎಡೆಗೆ ಹೋಗೋದಕ್ಕೆ ಅಡ್ಡ. ಸಂದೇಹ, ಎಲ್ಲಿವರೆಗೂ ಸಂದೇಹ ಅಂದ್ರೆ ಸೆಲ್ಫ್ ಡೌಟ್ ಅಂತ. ನನ್ನಲ್ಲಿ ಪರಮಾತ್ಮ ಇದಾನೋ ಇಲ್ವೋ ಅನ್ನೋ ನಂಬಿಕೆನೇ ಇಲ್ಲ, ಅಷ್ಟು ಡೌಟು. ಯಾರಿಗಾರು ನಮಸ್ಕಾರ ಮಾಡಿದ್ರೆ ನಾ ಹೇಳ್ತಿರ್ತೀವಿ, ಅಯ್ಯೋಯ್ಯೋ ನಂಗೆ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವರಲ್ಲಿ ಪರಮಾತ್ಮ ಇದಾನೆ ಅಂತ, ಅವ್ರು ನಂಬೇ ಇಲ್ಲ. ಅಂತವ್ರು ಬೇರೆಯವ್ರನ್ನ ಪರಮಾತ್ಮ ಅಂತ ನಂಬಕ್ ಸಾಧ್ಯವಾ? ಇಲ್ಲ. ಅವ್ರಿಗೇನಿದ್ರು ಕಲ್ ದೇವ್ರೇ ದೇವ್ರು, ಬೇರೆ ದೇವ್ರೇ ಇಲ್ಲ. ಅಕಸ್ಮಾತ್ ಯಾರೋ ಹೇಳಿರುವಂತಹ ಒಂದು ಮೋಡದಲ್ಲೆಲ್ಲೋ ಕೂತಿದ್ದಾನೆ, ವೈಕುಂಠ ಇದೆ ಅನ್ನೋ ನಂಬಿಕೆನಲ್ಲೇ ಇದ್ದಾರೆ. ಆದ್ರೆ ವಿಚ್ಛೇದನೆ ಯಾವುದ್ರದ್ದಾಗಬೇಕು? ಸಂಶಯದ ವಿಚ್ಛೇದನೆ ಆಗಬೇಕು. ಇವೆಲ್ಲವೂ ಕೂಡ ನಿರ್ಲೇಪ ಕರ್ಮಯೋಗದಲ್ಲಿ ನಾವು ನೋಡಿದೀವಿ, ಯಾವ ರೀತಿ ಸಂಶಯದ ವಿಚ್ಛೇದನೆ ಆಗ್ಬೇಕಂತ. ನೋಡಿ, ಧ್ಯಾನ ಯೋಗಕ್ಕೆ ನಾವು ಕಾಲಿಡ್ತಾ ಇದೀವಿ. ಧ್ಯಾನ ಯೋಗಕ್ಕೆ
ಆ ಅಧ್ಯಾಯಕ್ಕೆ ಹೋಗೋದಕ್ಕೆ ಮುಂಚೆ ಆವಾಗ ನಾವು ಅಲ್ಲಲ್ಲೇ ಹಣ್ಕಿ ನೋಡ್ಬೇಕು. 5ನೇ ಅಧ್ಯಾಯ 3ನೇ ಅಧ್ಯಾಯದೆಲ್ಲ ಒಂದು ಚೂರ್ ರಿಪೀಟ್ ಆಗ್ತಾ ಇರುತ್ತೆ. ಈವರೆಗೂ ಕೂಡ ಒಳಗೂ ಹೊರಗೂ ಬರ್ತಾ ಇರ್ಬೇಕಾಗತ್ತೆ. ಯಾಕೆಂದ್ರೆ ಧ್ಯಾನ ಯೋಗ ಬಹಳ ಪ್ರಫೌಂಡ್, ಇಟ್ಸ್ ವೆರಿ ಡೀಪ್, ಬಹಳ ಆಳ. ಅದಕ್ಕೆ ಹೋಗ್ಬೇಕಾದ್ರೆ ಪುನಃ ನಾನು ಹಿಂದಿಂದನ ಹಿಣ್ಕಿ ನೋಡೋದು ಅಂತಾರಲ್ಲ, ಹಾಗೆ ಇವಾಗ ನಿರ್ಲೇಪ ಕರ್ಮ ಹೇಳಿದೆ, ಕರ್ಮ ಯಜ್ಞ ಹೇಳಿದೆ, ಆವಾಗ ಒಂದ್ ಸ್ವಲ್ಪ ನಾವು ವಾಪಸ್ ಬರ್ಬೇಕಾಗತ್ತೆ. ಈಗ ನಾವು ಮುಂದಕ್ಕೆ ಹೋಗೋಣ. ಸಾಂಖ್ಯ ಯೋಗ ಅಂತ ಹೇಳಿದ್ದೆ ಒಂದ್ಸತಿ. ಸಾಂಖ್ಯ ಅಂತ, ಸಾಂಖ್ಯ ಅನ್ನೋದೇ ಒಂದು ಗುಂಪು, ಸಾಂಖ್ಯ ಗುಂಪು ಒಂದು ಮತ, ಅದು ಯೋಗ ಮತ. ಮತ ಅಂದ್ರೆ ಒಂದು ಗುಂಪು, ಸಾಂಖ್ಯ ಗುಂಪು ಮತ್ತು ಯೋಗ ಮತ. ಇದೆರಡೂ ಕೂಡ ನಾವು ಭೇದವನ್ನ ಗಮನಿಸಿದಾಗ ಆಮೇಲೆ ನಮ್ಮಲ್ಲಿ ಗೊತ್ತಾಗತ್ತೆ ಇದೆರಡೂ ಎಷ್ಟು ಹತ್ರ ಅಂತ ಗೊತ್ತಾಗತ್ತೆ. ಯಾವತ್ತೂ ಅಷ್ಟೇ ವ್ಯತಿರಿಕ್ತವಾದದ್ದನ್ನು ಗಮನಿಸಿದಾಗ ಒಂದು ಇಲ್ಲದೆ ಇನ್ನೊಂದಿಲ್ಲ. ಒನ್ ಈಸ್ ಎಸೆನ್ಷಿಯಲ್, ಹಗಲು ಈಸ್ ಎಸೆನ್ಷಿಯಲ್ ಟು ಇರುಳು. ಒನ್ ಈಸ್ ಎಸೆನ್ಷಿಯಲ್ ಅಂದ್ರೆ ಅದಿಲ್ಲದೆ ಇದ್ರೆ ಇದಿಲ್ಲ. ಎರಡೂ ಕೂಡ ಒನ್ ಈಸ್ ಎಕ್ಸಿಸ್ಟಿಂಗ್ ಬಿಕಾಸ್ ಆಫ್ ದಿ ಅದರ್ ಅಂತ. ಒಂದು ಯಾಕಿದೆ ಅಂದ್ರೆ ವ್ಯತಿರಿಕ್ತದಲ್ಲಿ ಇದಿರೋದ್ರ ಗಂಡು ಅಂತ ಇರೋದ್ರಿಂದಲೇ ಹೆಣ್ಣು ಅಂತ ಇರೋದು. ಆ ರೀತಿ ಪ್ರತಿಯೊಂದು ಸೃಷ್ಟಿಯಲ್ಲಿ ಕೂಡ ಆ ಒಂದು ವೈವಿಧ್ಯಮಯವಾದದ್ದು ಯಾವಾಗ ಕಾಣುತ್ತೆ ಅಂದ್ರೆ ಅಪೋಸಿಟ್ ನ ಅರ್ಥ ಮಾಡ್ಕೊಂಡಾಗ ಯು ಆಕ್ಸೆಪ್ಟ್ ದಿ ವೆರೈಟಿ ಆಫ್ ನೇಚರ್. ಅದರಿಂದ ಸಾಂಖ್ಯ ಯೋಗ, ಸಾಂಖ್ಯ ಗುಂಪು, ಯೋಗ ಮತ, ಯೋಗದ ಗುಂಪು, ಇದರ ಭೇದ ಒಂದ್ ಸ್ವಲ್ಪ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಯತ್ ಸಾಂಖ್ಯೇಹೆ ಪ್ರಾಪ್ಯತೆ ಸ್ಥಾನಂ, ಯತ್ ಸಾಂಖ್ಯೇಹೆ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಾಚ ಯೋಗಂಚ ಯಹ ಪಶ್ಯತಿ ಸ ಪಶ್ಯತಿ. ಇಲ್ಲಿ ನಾವು ಮತ ವಿವಾದಗಳನ್ನ ನೋಡ್ಬೇಕು ಸ್ವಲ್ಪ, ಯಾವ ರೀತಿ ಮತ ವಿವಾದ ಯಾವ್ಯಾವ ರೀತಿ ಇದೆ ಅಂತ. ಸಾಂಖ್ಯಯೋಗೌ ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಾಃ ಏಕಮಾಪ್ಯ ಸ್ಥಿತ ಸಮ್ಯ ಉಭಯೋರ್ವಿಂದತೆ ಫಲಂ. ನೋಡಿ, ಇದು ತುಂಬಾ ಚೆನ್ನಾಗಿದೆ. ಯಾರು ತತ್ವವನ್ನ, ಈ ಭಗವದ್ಗೀತೆಯ ತತ್ವ ಏನಿದೆ, ಪ್ರಿನ್ಸಿಪಲ್ ಅಂತ ಹೇಳ್ತೀವಲ್ಲ, ಡೀಪ್ ಪ್ರಿನ್ಸಿಪಲ್, ಅದನ್ನ ನಾವು ವಿಚಾರ ಮಾಡುವನಿಗೆ, ಯಾರಿಗೆ ವಿಚಾರ ಮಾಡ್ತಾನೋ ಅವನಿಗೆ ಈ ಸಾಂಖ್ಯಾಮತ ಮತ್ತು ಯೋಗ ಮತದ ಭೇದ ಗಣನೆಗೆ ಬಂದ್ರೆ ಒಳ್ಳೇದು. ಸುಮ್ಮನೆ ಓದ್ಕೊಂಡೋದ್ರೆ ಹೆಂಗೋ. ಇವಾಗ ನಾವು ಏನ್ ಮಾಡಿದೀವಿ, ಸ್ಟಡಿ ಮಾಡ್ತಾ ಇದೀವಿ. ಯಾವ ರೀತಿ? ಸುಮ್ಮನೆ ಭಗವದ್ಗೀತೆ ಓದ್ಕೊಂಡು ಹೋದ್ರೆ ಹೆಂಗೋ ಆಗುತ್ತೆ. ಆದ್ರೆ ನಾವು ಒಂದೊಂದು ಕೂಡ ಸ್ಟಡಿ ಮಾಡ್ತಾ ಇದೀವಿ. ಸ್ಟಡಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಮನಸ್ಸನ್ನ ಪದರವಾಗಿ ನಾವೇ ನೋಡೋದಕ್ಕೆ, ಇದು ಒಂದು ಅನುಷ್ಠಾನ ಮಾಡೋದಕ್ಕೆ, ನಮ್ಮ ಜೀವನದಲ್ಲಿ ಈ ತತ್ವಗಳನ್ನ, ಪ್ರಿನ್ಸಿಪಲ್ ನ ಅನುಷ್ಠಾನ ಮಾಡೋದಕ್ಕೆ ಹೊರಟಿರೋದ್ರಿಂದ ನಾವು ಇದು ತಿಳ್ಕೊಂಡ್ರೆ ಒಳ್ಳೇದು. ತತ್ವ ವಿಚಾರವನ್ನ ಮಾಡ್ಬೇಕಾದ್ರೆ ಈ ಸಾಂಖ್ಯಾಮತ ಅಂತ ಏನಿದೆ, ಅದು ಯೋಗ ಮತ ಅಂತ ಏನಿದೆ, ಇದರ ಭೇದ ನಮ್ಮ ಗಣನೆಗೆ ಬಂದ್ರೆ ಒಳ್ಳೇದು. ನೋಡಿ ಏನ್ ಹೇಳ್ತಾರೆ ಅಂದ್ರೆ, ಒಂದನ್ನ ಚೆನ್ನಾಗಿ ನಾವು ಅನುಸರಿಸಿದರೆ, ಬರೀ ಅರ್ಥ ಮಾಡ್ಕೊಂಡ್ರಲ್ಲ, ಒಂದು ಮತವನ್ನ, ಸಾಂಖ್ಯಾಮತ ತಗೊಳ್ಳಿ ಅಥವಾ ಯೋಗ ಮತ ತಗೊಳ್ಳಿ, ಎರಡರಲ್ಲಿ ಯಾವ್ದಾದ್ರೂ ಒಂದನ್ನ ನಾವು ಸಂಪೂರ್ಣವಾಗಿ ಅನುಸರಿಸಿದರೆ ಮತ್ತೊಂದು ನಮಗೆ ಕೈಗೂಡತ್ತೆ. ಸಾಂಖ್ಯಯೋಗೋ ಪೃಥಕ್ ಬಾಲಃ ಪ್ರವಂದದಂತಿ ನ ಪಂಡಿತಾಃ ಏಕಮಾಪ್ಯ ಸ್ಥಿತ ಸಮ್ಯ ಉಭಯೋರ್ವಿಂದತೆ ಫಲಂ. ನೋಡಿದ್ರ, ಈಗ ನಾವು ಹೇಳ್ತಿರ್ತೀವಿ ಟೇಕ್ ಒನ್ ಬೈ ಒನ್ ಅಂತ ಇವಾಗ ಮಾಡ್ತಾರಲ್ಲ, ಹಾಗೆ ಒಂದು ಪೂರ್ತಿ ಬಂದ್ರೆ ಇನ್ನೊಂದು ತಾನೇ ಸಿಗುತ್ತೆ. ಕೃಷ್ಣ ಹೇಳ್ಬಿಟ್ಟಿದ್ದಾನೆ ಇದನ್ನ. ಸಾಂಖ್ಯ ಯೋಗವನ್ನ ನೀನ್ ಪೂರ್ತಿ ಅನುಸರಿಸಿದ್ರೆ ಆ ಯೋಗ ಮತದ ಏನೇನು ಫಲ ಇದೆ ಅದು ಸಿಗುತ್ತೆ. ಆದ್ರೆ ನೀನು ಸಾಂಖ್ಯ ಮತದ ಒಂದು ಪದವಿಯನ್ನ ಮುಟ್ಟಬೇಕು. ಒಂದು ಗೆದ್ರೆ ಇನ್ನೊಂದು ಫ್ರೀ. ಆ ರೀತಿ ಪರಮಾತ್ಮನೇ ಹೇಳ್ಬಿಟ್ಟಿದ್ದಾನೆ, ಉಭಯೋರ್ವಿಂದತೆ ಫಲಂ. ಸಾಂಖ್ಯರು ಪಡೆವ ಪದವಿ ಏನಿದೆ, ಯೋಗ ಪಂಥಿಗಳು ಅಂದ್ರೆ ಯೋಗದ ಒಂದು ಮತದವರು ಕೂಡ ಪಡಿತಾರೆ. ಯಾರು ಸಾಂಖ್ಯ ಯೋಗವನ್ನ ಮತ್ತೆ ಯೋಗವನ್ನ, ಈ ಯೋಗ ಪಂಥ ಸಾಂಖ್ಯ ಎರಡು ಒಂದೇ ಅಂತ ಕಾಣ್ತಾರೋ, ಹೌದು ಇದನ್ನ ನಾನು ಸಂಪೂರ್ಣವಾಗಿ ಮಾಡಿದ್ರೆ ಇದ್ರ ಫಲ ಸಿಗತ್ತೆ ಅಂದ್ಮೇಲೆ ಇದೆರಡೂ ಒಂದೇ. ಅವರು ತತ್ವವನ್ನ ಕಂಡವರು, ಅವರೇ ದಾರ್ಶನಿಕರು ಅಂತ ಕೃಷ್ಣ ಹೇಳಿದಾನೆ. ನೋಡ್ರ, ದಾರ್ಶನಿಕರು ಅಂದ್ರೆ ಏನು? ಬರೀ ಓದಿ ನೋಡೋದಲ್ಲ, ಒಳಗಿನ ಕಣ್ಣಿಂದ, ಪ್ರಜ್ಞಾದೃಷ್ಟಿಯಿಂದ, ಒಳಗಿಂದ ಯಾವ ಒಂದು ಚಾಯ್ಸ್ ಇಲ್ಲದೆ, ಒಳಗಿಂದ ತನ್ನ ಅಭಿಪ್ರಾಯ ಕೊಡದೆ, ಹೌದು ಕೃಷ್ಣ ಹೇಳಿದಾನೆ ಇದು ಸಾಂಖ್ಯ ಯೋಗವನ್ನ ಸಂಪೂರ್ಣ ಅನುಸರಿಸಿದರೆ ಆ ಯೋಗದ ಎಲ್ಲ ಸರ್ವ ಫಲವೂ ನನಗೆ ಸಿಗುತ್ತೆ, ಎರಡು ಒಂದೇ ಅನ್ನೋ ಭಾವ, ಇದರಲ್ಲಿ ಭೇದ ಇಲ್ಲ ಅನ್ನೋ ಭಾವ, ಅಂಥವರೇ ಯೋಗಿಗಳು, ದಾರ್ಶನಿಕರು ಅಂತ ಕೃಷ್ಣ ಹೇಳ್ತಾನೆ. ಈಗ ನಮ್ಮ ಹೋಮ್ ವರ್ಕ್ ಅಲ್ಲಿ ಇದನ್ನ ಕೇಳದ್ಮೇಲೆ ಏನ್ ಇವತ್ತು ನೋಡೋಣ ಅಂದ್ರೆ, ನೀವು ಯಾವುದರ ಆಳ ಮುಟ್ಟಿಲ್ಲ, ಯಾವುದೇ ವಿಚಾರ ತಗೊಳ್ಳಿ, ಈಗ ಸಾಂಖ್ಯಯೋಗ ಬಿಟ್ಬಿಡಿ, ನಿಮ್ಮ ಹೋಮ್ ವರ್ಕ್ಗೆ ನೋಡ್ಕೊಳ್ಳಿ,
ನೀವು ಯಾವುದರ ಆಳ ಮುಟ್ಟಿಲ್ಲ ಅಲ್ಲಿವರೆಗೆ ಬೇರೆಯವ್ರ ಬಗ್ಗೆ ನಾವು ಕಂಡೆಮ್ ಮಾಡ್ತಾ ಇರ್ತೀವಿ. ಇದು ಅಹಂಕಾರದ ಗುಣ. ನಮಗೆ ಅದರ ಆಳ ಗೊತ್ತಾಗ್ಬಿಟ್ರೆ ನಾವು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ನಾವ್ ಯಾವಾಗ ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ, ಕಾಮೆಂಟ್ ಮಾಡ್ತೀವಿ, ಕಂಡೆಮ್ ಮಾಡ್ತೀವಿ, ನಿನ್ಗೆ ಪೂರ್ತಿ ಗೊತ್ತಿಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರೂ ಒಂದು ವಿಷಯ, ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಯೋಗಾಸನದೇ ತಗೊಳ್ಳಿ, ಧ್ಯಾನನೇ ತಗೊಳ್ಳಿ, ಜಪ ತಗೊಳ್ಳಿ, ಯಾವನ್ಗೆ ಸಂಪೂರ್ಣವಾಗಿ ಅದರಲ್ಲಿ ಅನುಭಾವಿ ಆಗಿದವನು, ಅವನಲ್ಲಿ ಒಂದು ಅನುಭೂತಿಯನ್ನ ಪಡ್ಕೊಂಡು ಅನುಭವ ಆಗ್ಬಿಟ್ಟಿದ್ರೆ ಅವನು ಆಸನಗಳ ಬಗ್ಗೆ ಮಾತಾಡಲ್ಲ, ಧ್ಯಾನದ ಬಗ್ಗೆ ಮಾತಾಡಲ್ಲ, ಬೇರೆಯವ್ರು ಮಾಡೋ ಭಜನೆಗಳ ಬಗ್ಗೆ ಮಾತಾಡಲ್ಲ, ಅವ್ರ ಲೆಕ್ಚರ್ ಬಗ್ಗೆ ಇವ್ರ ಲೆಕ್ಚರ್ ಬಗ್ಗೆ ಮಾತಾಡಲ್ಲ. ಆ ರೀತಿ ಸಂಪೂರ್ಣವಾಗಿ ಅವನು ಗೊತ್ತು ಯಾರೇನ್ ಮಾಡ್ತಿದ್ರು ಅಲ್ಲಿಗೆ ತಲುಪೋದು ಅಂತ. ಅವನು ತಲುಪಿದ್ರೆ ಮಾತ್ರ. ಇದು ನಮ್ಮ ಹೋಮ್ವರ್ಕ್. ಏನಿವಾಗ ನಾಳೆವರೆಗೂ ಕೂಡ ಯಾವಾಗ ನಾವು ಪೂರ್ತಿ ಯಾವುದು ನಮಗೆ ಗೊತ್ತಿಲ್ಲದೆ ಇದ್ರೆ, ಸಮಗ್ರ ಜ್ಞಾನ ಇಲ್ಲದೆ ಇದ್ರೆ ನಾವು ಬೇರೆಯವ್ರನ್ನ ಕಂಡೆಮ್ ಮಾಡಬಾರ್ದು ಅನ್ನೋದು ಗೊತ್ತಾಯ್ತು. ಅದರಿಂದ ನಾಳೆವರೆಗೂ ಯಾರ ಬಗ್ಗೆನೂ ಕಂಡೆಮ್ ಮಾಡಕ್ ಹೋಗ್ಬೇಡಿ. ನೀವು ಏನನ್ನ ಮಾಡ್ತಿದ್ದೀರಾ ಅದನ್ನ ಪರ್ಫೆಕ್ಟ್ ಆಗಿ ಕ್ಲಾರಿಟಿಯಿಂದ ನಿಮಗೆ ಕಾನ್ಫಿಡೆನ್ಸ್ ಬರಲಿ. ಸುಮ್ಮನೆ ಕಾನ್ಫಿಡೆನ್ಸು ಅನಿಸಿಕೆ ಮೇಲೆ, ನಂಬಿಕೆ ಮೇಲೆ, ನಿಮ್ಮ ಕಲ್ಪನೆ ಮೇಲೆ ಬೇಡ. ನಿಮ್ಮ ಒಳಗಿನ ಅನುಭವದಲ್ಲಿ ಆ ಕ್ಲಾರಿಟಿ ಬಂದಾಗ, ನೆನ್ನೆ ಏನು ಹೇಳಿದೆ ನಾನು ಇವತ್ತು ಪ್ರಾರಂಭದಲ್ಲಿ, ನಿಮ್ಮ ಕರ್ಮ ಮಾಡ್ತಾ ಇದ್ರೆ ಒಂದು ಜೀವನದಿ ಹರಿಬೇಕು. ನಿಮ್ ಕರ್ಮ ಮಾಡ್ತಿದ್ರೆ ಫುಲ್ ಎನರ್ಜಿಯಿಂದ ಮಾಡಿ, ಪೂರ್ಣ ಕೊಡಿ. ನಿಮ್ಮ ಕಾಯ, ವಾಚ, ಮನಸ ಅಂತಾರಲ್ಲ, ಹೃದಯ, ಮನಸ್ಸು ಎಲ್ಲವನ್ನು ಸಮರ್ಪಣೆ ಮಾಡ್ಕೊಂಡು ಕೆಲಸ ಮಾಡಿ. ಅದ್ಭುತವಾಗಿ ನಿಮ್ಮಲ್ಲಿ ಒಂದು ಶಕ್ತಿ ಹರಿಯತ್ತೆ. ಆ ತಾಯಿ ಕುಂಡಲಿನಿ ನಿಮ್ಮ ದೇಹದಲ್ಲಿ ನಾಡಿ ನಾಡಿಗಳಲ್ಲಿ ಹರಿಲಿ. ಆಗ ಈ ನರ ಮಾಡ್ತಾ ಇರುವಾಗಲೇ ನಾರಾಯಣ ಆಗ್ಬಿಡ್ತಾನೆ. ಅದು ಪರಮಾತ್ಮನ ಲೀಲೆ ಆಗ್ಬಿಡುತ್ತೆ. ನಾಳೆ ಪುನಃ ನಿಮ್ಮನ್ನ ನೋಡ್ತೇನೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ತಥಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಪುಷ್ಪಗಳು ಜಾತಿಯಲ್ಲಿ ಬೇರೆ, ಆದ್ರೆ ಪೂಜೆ ಒಂದೇ. ಪಶುಗಳು ಜಾತಿಯಲ್ಲಿ ಬೇರೆ, ಆದ್ರೆ ಹಾಲು ಒಂದೇ. ಮಾನವలందరూ ಒಕ್ಕಟೇ ಗಾನಿ, ಪುಣ್ಯ ಪುರುಷರು ಬೇರೆ ಬೇರೆ ಅಂತಾರೆ. ಅಂದ್ರೆ ನಾವೆಲ್ಲರೂ ಒಂದರೆ ಆದ್ರೂ ಕೂಡ ಪುಣ್ಯ ಪುರುಷರು ಅಂತ ಕೆಲವರು ಇರ್ತಾರಂತೆ. ಅಂತಹ ಪುಣ್ಯ ಪುರುಷರ ಸಾಲಿನಲ್ಲಿರುವಂತಹ ಮಹನೀಯರೊಬ್ಬರು ಇಂದು ನಮ್ಮೊಂದಿಗಿದ್ದಾರೆ. ಅವರು ಹೇಳುವಂತಹ ಧಾರ್ಮಿಕ ಸಂಸ್ಕೃತ ವಿಚಾರಗಳನ್ನ ಕೇಳ್ತಾ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರ್ತು ಅನ್ನುವ ಹಾಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಾಗೋಣ. ನಮ್ಮ ಗುರುಗಳು ಹೇಳುವಂತಹ ಮಾತುಗಳನ್ನ ಕೇಳೋಣ. ಇವರು ಕನ್ನಡ ಮತ್ತು ಸಂಸ್ಕೃತದಲ್ಲಿ MA ಪದವಿಯನ್ನ ಪಡೆದಿದ್ದಾರೆ. ತುಮಕೂರು ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದಲ್ಲ 2 ಡಾಕ್ಟರೇಟ್ಗಳನ್ನ ಪಡೆದಿರುವಂತಹ ಹಿರಿಮೆ ಅವರದಾಗಿದೆ. ಬನ್ನಿ, ಅವ್ರು ಮತ್ತಿನ್ಯಾರು ಅಲ್ಲ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಯುತ ಪಾವಗಡ ಪ್ರಕಾಶ್ ಗುರುಗಳು ನಮ್ಮೊಂದಿಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಶಾಕ್ತ ಧರ್ಮದಲ್ಲಿ ಬಹಳ ಪ್ರಮುಖವಾಗಿ ಬರುವಂತಹ ಲಲಿತ ಸಹಸ್ರನಾಮದ ಪಾರಾಯಣದ ಕುರಿತು ನಾವು ವಿಚಾರಗಳನ್ನ ಮಾತನಾಡಿದ್ದೀವಿ. ಈ ಲಲಿತ ಸಹಸ್ರನಾಮದ ಪ್ರಾಮುಖ್ಯತೆಗಳೇನು, ಇದನ್ನ ಬೋಧಿಸಿದವರು ಯಾರು, ಇದನ್ನ ಯಾವ ರೀತಿ ನಾವು ಪಠಿಸಬೇಕು, ಇದನ್ನೆಲ್ಲ ಗುರುಗಳು ನಮಗೆ ತಿಳಿಸ್ಕೊಡ್ಲಿದ್ದಾರೆ. ಗುರುಗಳೇ, ಲಲಿತ ಸಹಸ್ರನಾಮ ಅಂದ ಕೂಡಲೇ ನಾವೆಲ್ಲರೂ ಮೊದಲನೇದಾಗಿ ಏನೆಲ್ಲ ತಿಳ್ಕೋಬೇಕಾಗತ್ತೆ ಗುರುಗಳೇ? ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ, ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ತಮ್ಮ ಪ್ರಶ್ನೆ ಏನು ತಿಳಿದುಕೊಳ್ಳಬೇಕು ಅಂತ, ಏನೆಲ್ಲವನ್ನೂ ತಿಳಿದುಕೊಳ್ಳಬೇಕು ಅಂತ. ಭಾರತ ಉಂಟಲ್ಲ, ಭಾರತದಲ್ಲಿ ಸಮಸ್ತ ಭಾರತೀಯರ ಮೇಲೆಯೂ ಪ್ರಭಾವ ಬೀರಿರತಕ್ಕಂಥ ಶಕ್ತಿತ್ರಯಗಳು 3. ಒಂದು ಆದಿದೇವನಾಗಿರತಕ್ಕಂತಹ ಮಹಾದೇವ, ಎರಡನೆಯದು ಪುರುಷೋತ್ತಮ ಬಿರುದಿಗೆ ಪಾತ್ರವಾಗಿರತಕ್ಕಂಥ ಮಹಾವಿಷ್ಣು, ಮೂರನೆಯದು ಆದಿಶಕ್ತಿ ಎನ್ನತಕ್ಕಂತಹ ಪೂಜ್ಯತೆಗೆ ಪಾತ್ರವಾಗಿರತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ. ಯಾವುದೇ ಪೂಜೆಯನ್ನು ನಾವು ಮಾಡಬೇಕಾಗಿದ್ದರೆ ಹೇಗೆ ಆರಂಭ ಮಾಡ್ತೀವಿ?
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಬಹಳ ಜನ ಇದನ್ನು ತಪ್ಪಾಗಿ ವಿಘ್ನೇಶ್ವರನ ಸ್ತುತಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸರ್ವವಿಘ್ನೋಪಶಾಂತಯೇ ಅಂತ ಹೇಳೋದ್ರಿಂದ ಅಲ್ಲ. ಶುಕ್ಲ ಅಂಬರಧರಂ, ಬಿಳಿಯದಾಗಿರತಕ್ಕಂತಹ ಬಟ್ಟೆಯನ್ನು ಧರಿಸಿರತಕ್ಕಂತಹ ಯಾರಯ್ಯ? ವಿಷ್ಣು ಕಣಪ್ಪ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್. ಅಯ್ಯ ವಿಷ್ಣು, ಯಾವುದೇ ಪೂಜೆಯ ಆರಂಭದಲ್ಲಿ ನಿನ್ನನ್ನು ನಾನು ಭಜನೆ ಮಾಡಿದರೆ, ನಿನ್ನನ್ನು ಸ್ತುತಿಸಿದರೆ ಸರ್ವವಿಘ್ನೋಪಶಾಂತಯೇ, ನನ್ನ ವಿಘ್ನಗಳೆಲ್ಲ ಪರಿಹಾರ ಆಗುತ್ತೆ ಅಂತ. ಹಾಗೆ ಪೂಜೆಯನ್ನು ಮುಕ್ತಾಯ ಮಾಡಿದಾಗ ಏನು ಹೇಳ್ತೀವಿ ನಾವು? ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾ ಅಮೃತಾತ್. ತ್ರ್ಯಂಬಕಂ ಯಜಾಮಹೇ. ಯಜಾಮಹೇ ಅಂದರೆ ಹೊಗಳತಕ್ಕಂಥದ್ದು ಅಂತ. ಯಜಿಸು ಅಂದರೆ ಸ್ತುತಿಸು, ಪೂಜಿಸು ಅಂತ. ತ್ರ್ಯಂಬಕಂ, 3 ಕಣ್ಣುಗಳು ಇರತಕ್ಕಂತಹ ತ್ರ್ಯಂಬಕನೇ, ನಿನ್ನನ್ನು ಪೂಜೆ ಮಾಡ್ತಾ ಇದ್ದೇನೆ, ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಿನ್ನನ್ನು ಸ್ವಾಗತಿಸ್ತಾ ಇದ್ದೇನೆ, ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದೇನೆ, ನಿನ್ನನ್ನು ನುತಿಸ್ತಾ ಇದ್ದೇನೆ. ಯಾಕೆ ಅಂದರೆ ಸುಗಂಧಿಂ ಪುಷ್ಟಿವರ್ಧನಂ, ನಿನ್ನ ಪುಣ್ಯ ಕೀರ್ತಿ ಅನ್ನತಕ್ಕಂಥದ್ದು ಸುಗಂಧವಾಗಿ ಎಲ್ಲ ಕಡೆಯೂ ಪ್ರಸರಿಸಿದೆ, ನನಗೆ ತುಷ್ಟಿಯನ್ನು, ಪುಷ್ಟಿಯನ್ನು, ಪರಿಪೂರ್ಣತೆಯನ್ನು ಕೊಟ್ಟಿದೆ. ಆದ್ದರಿಂದ ನಿನ್ನನ್ನು ಏನೇ ಕೇಳ್ತಾ ಇದ್ದೀನಿ ಅಂದರೆ ಮೃತ್ಯೋರ್ಮುಕ್ಷೀಯ, ಮೃತ್ಯುವಿನಿಂದ ನನ್ನ ತಪ್ಪಿಸಿಬಿಡು. ಮಾ ಅಮೃತಾತ್, ಅಮೃತದಿಂದ ತಪ್ಪಿಸಬೇಡ ನೀನು. ಉರ್ವಾರುಕಮಿವ ಬಂಧನಾತ್. ಉರ್ವಾರುಕ ಅಂದರೆ ಸೌತೆಕಾಯಿ ಅಂತ. ಸೌತೆಕಾಯಿ ತೊಟ್ಟಿಗೆ ಅಂಟಿಕೊಂಡು ಬಿಟ್ಟಿದೆ, ಹಾಗೆ ನಾನು ಲೋಕಕ್ಕೆ, ಸಂಸಾರಕ್ಕೆ ಅಂಟಿಕೊಂಡು ಬಿಟ್ಟಿದ್ದೇನೆ, ಅದರಿಂದ ಮುಕ್ತಿ ಕೊಡು ನನಗೆ ಅಂತ ನಾವು ತ್ರ್ಯಂಬಕನನ್ನು ಭಜನೆ ಮಾಡ್ತೀವಿ. ಅಂದರೆ ಸಾಮಾನ್ಯವಾಗಿ ಭಾರತದಲ್ಲಿ ಇರತಕ್ಕಂತಹ ಅಥವಾ ಭಾರತೀಯರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಇಲ್ಲ ವಿಷ್ಣು ಭಕ್ತರಾಗಿರ್ತಾರೆ, ಇಲ್ಲ ಶಿವಭಕ್ತರಾಗಿರ್ತಾರೆ. ಈ ಎರಡರೊಳಗೆ ಯಾವುದೋ ಒಂದು ಬಿದ್ದಿರಬೇಕು ಅವರು. ಆದರೆ ಈ ಎರಡನ್ನೂ ತನ್ನಲ್ಲಿ ಐಕ್ಯ ಮಾಡಿಕೊಂಡಿರತಕ್ಕಂಥ ಮತ್ತೊಂದು ಶಕ್ತಿ ಉಂಟು. ಅದನ್ನು ಪರಬ್ರಹ್ಮ ಶಕ್ತಿ ಅಂತ ಕರಿತೀವಿ ನಾವು. ವಿಷ್ಣು ಅಂತ ಇದ್ದ ಹಾಗೆ ಕ್ಷೀರಸಾಗರ, ಅದರೊಳಗೆ ಆದಿಶೇಷ, ಅದರೊಳಗೆ ಈ ದಿವ್ಯ ಭಂಗಿಯಲ್ಲಿ ಮಲಗಿರ್ತಕ್ಕಂಥ ಕೃಷ್ಣ ಅಥವಾ ವಿಷ್ಣು, ಆತನ ಪಾದವನ್ನು ಸದಾ ಒತ್ತುತ್ತಾ ಇರತಕ್ಕಂಥ ಲಕ್ಷ್ಮಿ. ಇದು ನಮಗೆ ಚಿತ್ರಣ ಬಂದ್ಬಿಡುತ್ತೆ, ಒಂದು ಆಕೃತಿ ಬಂದ್ಬಿಡುತ್ತೆ. ಶಿವ ಅಂತ ಇದ್ದ ಹಾಗೆ ಈಶ್ವರ, ಪರಮೇಶ್ವರ, ಮುಕ್ಕಣ್ಣ, ಪಿನಾಕಿ, ವೃಷಭವಾಹನಧಾರಿ, ಹೀಗೇನೇನು ಹೆಸರುಗಳಿದೆಯಲ್ಲ, ಆತ ಎಲ್ಲಿರ್ತಾನೆ? ಕೈಲಾಸ ಪರ್ವತದಲ್ಲಿರ್ತಾನೆ. ಸಾಮಾನ್ಯವಾಗಿ ನೋಡಿದ್ರೆ ಪದ್ಮಾಸನಸ್ಥನಾಗಿ, ಅರನಿಮೀಲಿತ ನೇತ್ರನಾಗಿ, ಜ್ಞಾನ ಮುದ್ರೆಯಲ್ಲಿ ಕೂತ್ಕೊಂಡು ಏನೋ ತಪಸ್ಸು ಮಾಡ್ತಾ ಇರ್ತಾನೆ ಆತ. ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ, ಮುಂದೆ ಗಣೇಶ, ಇಲ್ಲಿ ನಂದಿ. ಇಂಥದ್ದೊಂದು ಚಿತ್ರ ಬರುತ್ತೆ. ಅಲ್ಲಿ ವಿಷ್ಣು ಆಗಲಿ, ಇಲ್ಲಿ ಈಶ್ವರ ಆಗಲಿ ಹೇಗೆ ಕಾಣಿಸ್ತಾರೆ ನಮ್ಮ ಕಣ್ಣಿಗೆ? ನಮ್ಮಂತೆ ಕಾಣಿಸ್ತಾರೆ. ಪಾರ್ವತಿ ಅಂದರೆ ಹೇಗೆ ಕಾಣಿಸ್ತಾಳೆ? ಯಾಕೆ ನಿಮ್ಮ ಹಾಗೆ ಕಾಣಿಸ್ತಾರೆ, ಒಂದು 28 ಆಭರಣ ಜಾಸ್ತಿ ಹಾಕ್ಕೊಂಡಿರ್ಬೋದು. ಲಕ್ಷ್ಮಿನೂ ಹಾಗೇನೆ, ವಿಷ್ಣುನೂ ಹಾಗೇನೆ, ಗಣಪತಿನೂ ಹಾಗೇನೆ, ಎಲ್ಲರೂ ಹಾಗೇನೆ. ಅಂದರೆ ನಾವು ಪೂಜೆ ಮಾಡತಕ್ಕಂಥ ಎಲ್ಲ ದೇವತೆಗಳು ನಮ್ಮಂತೆಯೇ ಕಾಣುತ್ತಾರೆ ಅಂದರೆ ಅರ್ಥ ಏನು? ಆ ದೈವ ಅನ್ನತಕ್ಕಂಥದ್ದು ನನಗೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮಗೆ ಗೊತ್ತಿರತಕ್ಕಂತಹ ದೈವಗಳು ನಮ್ಮಂತೆ ಆಕಾರವನ್ನು ಧರಿಸಿರತಕ್ಕದ್ದು. ನಮಗೆ ಇರತಕ್ಕಂಥ ಸಂಸಾರ, ನಮಗೆ ಇರತಕ್ಕಂಥ ವಾಹನಗಳು, ನಮಗೆ ಇರತಕ್ಕಂಥ ಬಂಧು ಬಾಂಧವರು, ಇವುಗಳನ್ನೆಲ್ಲ ನಾವು ದೈವಕ್ಕೂ ಆರೋಪವನ್ನು ಮಾಡ್ತೀವಿ. ಆದರೆ ಮೂಲಭೂತವಾದ ಪ್ರಶ್ನೆ, ದೈವ ಹೇಗಿದೆ? ಯಾರಿಗೆ ಗೊತ್ತ್ರಿ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಋಗ್ವೇದ ಋಷಿಗಳು ಆ ಪರಾಶಕ್ತಿಯನ್ನು, ಪರಮಶಕ್ತಿಯನ್ನು, ಅದ್ಭುತವಾದ ಶಕ್ತಿಯನ್ನು, ಅದೃಶ್ಯವಾದ ಶಕ್ತಿಯನ್ನು, ಅನಿರ್ವಚನೀಯವಾಗಿರತಕ್ಕಂಥ ಶಕ್ತಿಯನ್ನು ಅಂದರೆ ಅರ್ಥ ಏನು? ಇಡೀ ಬ್ರಹ್ಮಾಂಡವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಿಯಂತ್ರಣ ಮಾಡ್ತಾ ಇದೆಯಲ್ಲ ಆ ಶಕ್ತಿ. ಅಂದರೆ ಯಾವುದೋ ಸೂರ್ಯನನ್ನು ಆಧಾರವೇ ಇಲ್ಲದೆ ನಿಲ್ಲಿಸಿ, ಈ ಯಾವುದೋ ಭೂಮಿಗೆ ಆಧಾರವೇ ಇಲ್ಲದೆ ಇದ್ರೂ ಖಚಿತವಾಗಿ 365 ದಿವಸಕ್ಕೆ ಸರಿಯಾಗಿ ಸುತ್ತು ಬಂದು ನಿಂತ್ಕೊಳತ್ತಲ್ಲ. ಇಲ್ಲಿ 6 ಗಂಟೆಗಳಿಗೆ ಸರಿಯಾಗಿ ಒಂದು ಸುತ್ತು ಹೊಡೆದು ಸೂರ್ಯನಿಗೆ ಅಭಿಮುಖರಾಗ್ತೀವಲ್ಲ ನಾವು. ಎಷ್ಟು ಶಿಸ್ತಿನಿಂದ, ಎಷ್ಟು ಖಚಿತವಾಗಿ, ಯಾವುದೋ ಆಧಾರವೇ ಇಲ್ಲದೆ ನಡ್ಕೊಂಡು ಹೋಗ್ಬಿಡ್ತಾ ಇದೆಯಲ್ಲ.
ಈ ಆಧಾರರಹಿತವಾಗಿರತಕ್ಕಂತಹ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದನ್ನೆಲ್ಲ ಯಾವುದೋ ಒಂದು ಅದೃಶ್ಯವಾದ ಶಕ್ತಿ ನಿಯಂತ್ರಣ ಮಾಡ್ತಾ ಇದೆಯಲ್ಲ, ಅದು ಯಾವುದದು? ಆ ಶಕ್ತಿ ಯಾವುದು ಅನ್ನುವುದನ್ನು ಹುಡುಕಲಿಕ್ಕಾಗಿ ಋಷಿಗಳು ಪ್ರಯತ್ನಪಟ್ಟರು, ತಪಸ್ಸನ್ನು ಮಾಡಿದರು. ಅದಕ್ಕೆ ಅವ್ರು ಹೇಳಿದರು, ಯಾವ ರೀತಿಯಲ್ಲಿ ಗಾಳಿ ಅನ್ನತಕ್ಕಂಥದ್ದು ಇದೆ, ನನಗೆ ಕಾಣಿಸ್ತಾ ಇಲ್ಲ, ಅದು ಇರುವುದು ಗೊತ್ತಾಗ್ತಾ ಇದೆ, ಹೇಗಿದೆ, ಎಲ್ಲಿದೆ, ಏನಾಗಿದೆ, ಯಾವ ಬಣ್ಣ ಇದೆ, ಯಾವ ರೂಪ ಇದೆ ಗೊತ್ತಿಲ್ಲ ನನಗೆ. ಆದ್ದರಿಂದ ಅನುಭವಿಸ್ತಾ ಇದ್ದೇನೆ ವಿನಃ ಅದು ಹೀಗಿದೆ ಅಂತ ಹೇಳಲಿಕ್ಕಾಗ್ತಾ ಇಲ್ಲ. ಯಥೋ ವಾಚೋ ನಿವರ್ತಂತೆ ವಿವರಣೆ ಕೊಡಬೇಕು ಅಂದರೂ ವಾಕ್ಯ ವಾಪಸ್ ಬಂದ್ಬಿಡ್ತಾ ಇದೆ. ಅಪ್ರಾಪ್ಯ ಮನಸಾ ಸಹ ನನ್ನ ಮನಸ್ಸು ಆ ಶಕ್ತಿಯನ್ನು ಹಿಡ್ಕೊಳಕ್ಕಾಗ್ತಾ ಇಲ್ಲ, ಅಪ್ರಾಪ್ಯ. ಹೀಗಾಗಿ ನಾವು ಕಾಣತಕ್ಕಂತಹ ವಿಷ್ಣು, ಶಿವ, ಬ್ರಹ್ಮ, ಗಣಪತಿ, ಹನುಮಂತ, ರಾಮ, ಕೃಷ್ಣ ಇವುಗಳೆಲ್ಲವೂ ಕೂಡ ಆಕಾರ ಸಹಿತವಾಗಿರತಕ್ಕ ದೇವತೆಗಳು. ಆದರೆ ಈ ಎಲ್ಲ ದೇವತೆಗಳು ನಮ್ಮಂತೆಯೇ ಇರುವ ಕಾರಣದಿಂದ ನಮ್ಮ ಹಾಗೆಯೇ ಆ ದೇವತೆಗಳು ಸೃಷ್ಟಿಯಾಗಿರಬಹುದು. ಹಾಗಾದರೆ ನಮ್ಮನ್ನು, ಆ ದೇವತೆಗಳನ್ನು, ಈ ಖಗ, ಮೃಗ, ಪಿಪೀಲಿಕಾದಿ ಪ್ರಾಣಿಗಳನ್ನು, ಆಕಾಶದಲ್ಲಿರತಕ್ಕಂಥ ಗ್ರಹ, ನಕ್ಷತ್ರ, ಧೂಮಕೇತು, ಆಕಾಶದ ನೀಹಾರಿಕೆಗಳು ಅಥವಾ ಮರಗಿಡ ಬಳ್ಳಿಗಳು, ಕತ್ತೆ, ಕೋಳಿ, ಕುರಿ, ಸಿಂಹ, ಹಾವು, ಹಕ್ಕಿ ಎಲ್ಲ ಸಮಸ್ತವು ಇವುಗಳನ್ನೆಲ್ಲ ಯಾರೋ ನಿರ್ಮಾಣ ಮಾಡಿರಬೇಕಲ್ಲ. ಅದು ಯಾವುದದು? ಅದು ಬ್ರಹ್ಮಶಕ್ತಿ. ಬ್ರಹ್ಮನ್ ಅಂದರೆ ಅರ್ಥ ಏನು? ಸರಸ್ವತಿ ಗಂಡ ಅಂತ ಅಲ್ಲ. ಬ್ರಹ್ಮನ್ ಅಂದರೆ ಬೃಹತ್ತಾದದ್ದು ಅಂತ. ಯಾವುದೋ ಈಗ ಬ್ರಹ್ಮಾಂಡದ ಕಲ್ಪನೆ ಹೇಗಿದೆ ನಮಗೆ ಒಂದು ಪುಟ್ಟ ಕರ್ನಾಟಕವೇ ಗೊತ್ತಿಲ್ಲ, ಭಾರತ ಅಂದರೆ ಗೊತ್ತಿಲ್ಲ. ಇಂಥ ನೂರಾರು ಭಾರತಗಳು, ಏಷ್ಯಾ ಖಂಡನಂತೆ, ಆಫ್ರಿಕಾನಂತೆ, ಆ ಖಂಡಗಳೆಲ್ಲ ಸೇರಿರ್ತಕ್ಕಂಥದ್ದು ಒಂದು ಭೂಮಿ ಅಂತ ಆದರೆ ಈ ಗಗನದಲ್ಲಿ ಆ ಭೂಮಿಯ ಸ್ಥಾನ ಏನು ಅಂತಂತ ಹೇಳಿದರೆ, ನೀವು ಯಾವುದಾದರೂ ಉಗಿಬಂಡಿಯ ನಿಲ್ದಾಣಕ್ಕೆ ಹೋದರೆ ಆ ಉಗಿಬಂಡಿಯ ನಿಲ್ದಾಣದಲ್ಲಿ ಯಾವುದಾದ್ರೂ ಒಂದು ಧೂಳಿನ ಕಣ ಇದ್ದರೆ, ಬ್ರಹ್ಮಾಂಡ ಅನ್ನತಕ್ಕಂಥದ್ದು ಆಕಾಶದ ವ್ಯಾಪ್ತಿ ಎಷ್ಟಿದೆ ಅಂದರೆ, ಇಡೀ ಉಗಿಬಂಡಿಯ ನಿಲ್ದಾಣ ನಮ್ಮ ಆಕಾಶವಾಗಿ ಬಿಟ್ಟರೆ ಆದರೆ ಒಳಗಿರತಕ್ಕಂಥ ಒಂದು ಧೂಳಿನ ಕಣ ಈ ಭೂಮಿ ಎನ್ನತಕ್ಕಂಥ. ನಮಗೆ ಆ ಭೂಮಿ ಯಾವುದೋ ಪುಟಾಣಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ ನಾವು. ಸಾಸುವೆ ಕಾಳಿನಷ್ಟು ಭೂಮಿ ಇರಬೇಕಾದ್ರೆ ನಾವೇನಾಗಿರ್ತೀವಿ? ಹೀಗಾಗಿ ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಯಾವುದೊಂದು ಶಕ್ತಿ ಇರಲೇಬೇಕು, ಅದು ಬೃಹತ್ತಾಗಿರಬೇಕು. ಅದನ್ನು ಬ್ರಹ್ಮನ್ ಅಂತ ಕರೆದು. ಹೀಗಾಗಿ ಭಾರತೀಯರು ಈ 3 ಮಿತಿಗಳಿಗೆ ತಮ್ಮನ್ನು ಒಪ್ಪಿಸಿಕೊಂಡರು. ಏನಂತ? ವಿಷ್ಣುವಿನ ಪ್ರಭಾವಕ್ಕೆ ಒಳಗಾದಂತಹವರು ಒಂದಷ್ಟು ಮಂದಿ, ಈಶ್ವರನ ಪ್ರಭಾವಕ್ಕೆ ಒಳಗಾದವರು ಒಂದಷ್ಟು ಮಂದಿ, ಈ ಪರಬ್ರಹ್ಮ ತತ್ವಕ್ಕೆ ಒಳಗಾದವರು ಒಂದಷ್ಟು ಮಂದಿ. ಪರಬ್ರಹ್ಮ ಕನಿಷ್ಠ ವಿಷ್ಣು ಈಶ್ವರರಲ್ಲಿ ಹೇಗಿದೆ ಇತ್ಯಾದಿ ಎಲ್ಲ ಹೇಳಿದ್ದಾಯಿತು. ಈ ಪರಬ್ರಹ್ಮ ಹೇಗಿದ್ದಾನೆ? ನಿರುಪಮ, ನಿರಾಲಂಬ, ನಿತ್ಯ, ನಿರ್ಭಯ, ನಿರಾವರಣ, ನಿರ್ಮಾಯ, ನಿರ್ಮಳ, ನಿರ್ವಿಕಲ್ಪ, ನಿಜ, ನಿರಸೂಯ, ನಿಶ್ಚಿಂತ, ನಿರ್ಲೇಪ, ನಿರ್ಗುಣ, ನಿರಾಧಾರ, ನಿತ್ಯ ತೃಪ್ತ, ನಿರವಧ್ಯ, ನಿರ್ಭಿನ್ನ, ನಿರ್ದ್ವಂದ್ವ, ನಿರ್ದೋಷ, ನಿಷ್ಕಾಮ, ನಿಷ್ಕಳ, ನಿರಾಕಾರ, ನಿರಜ, ನಿರಹಂಕಾರ, ಎಲ್ಲ ನಿರ್ ಹಾಗೂ ಇಲ್ಲ, ಹೀಗೂ ಇಲ್ಲ, ಹೀಗೂ ಇಲ್ಲ, ಹಾಗೂ ಇಲ್ಲ. ಮತ್ತೆ ಹೇಗಯ್ಯ ಇದ್ದಾನೆ ಗೊತ್ತಿಲ್ಲಪ್ಪ. ನಾವು ನಮ್ಮ ಪಂಚೇಂದ್ರಿಯಗಳ ಮೂಲಕ ಏನನ್ನು ನೋಡುತ್ತೇವೋ ಅದನ್ನು ವರ್ಣನೆ ಮಾಡಲಿಕ್ಕಾಗುತ್ತೆ. ನಮಗೆ ಎಲ್ಲವನ್ನು ಹೇಗೆ ವರ್ಣನೆ ಮಾಡಲಿಕ್ಕಾಗುತ್ತೆ ಗೊತ್ತಿಲ್ಲದೆ ಇರೋದನ್ನು. ಆದ್ದರಿಂದ ಅಂದರೆ ಅದೃಶ್ಯ ಅಂತ ಕರೆದು. ದೃಶ್ಯ ಅಂದರೆ ಕಣ್ಣಿಗೆ ಕಾಣೋದು, ಅದೃಶ್ಯ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೀಗೆ ಇರತಕ್ಕಂತಹ ಅದೃಶ್ಯವಾದ ಪರಬ್ರಹ್ಮ ಶಕ್ತಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ರಿ. ಯಾಕೆಂದರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಮನಸ್ಸಿಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಆ ಅದೃಶ್ಯವಾದ ಪರಬ್ರಹ್ಮ ಶಕ್ತಿ ಭಕ್ತನ ಆರ್ತ ಮೊರೆಗೆ ಹೋಗೊಟ್ಟು, ನನಗೆ ಕಾಣಿಸ್ತಾ ಇಲ್ಲ, ಹೇಗಿದೆಯಾ ಅಂತ ಹೇಳು ಅಂತ ಹೇಳಿದಾಗ ಬರೀ ಶಿವವಿಷ್ಣುಗಳಷ್ಟೇ ಅಲ್ಲ, ಕೇವಲ ತ್ರಿಮೂರ್ತಿಗಳಷ್ಟೇ ಅಲ್ಲ, ಎಲ್ಲ ಜೀವಕೋಟಿಗಳಿಗೂ ಆಧಾರಭೂತವಾಗಿ ಸೃಷ್ಟಿಯನ್ನು ಕೊಟ್ಟಿರಬಹುದಾದಂಥ ಒಂದು ಆಕಾರವಾಗಿ ಅದು ಮೈತಾಳಿತು. ನಮ್ಮೆಲ್ಲರ ಸೃಷ್ಟಿಗೂ ಯಾರ ಕಾರಣ? ತಾಯಿ ಕಾರಣ. ನಾನು ಹುಟ್ಟಲಿ, ನೀವು ಹುಟ್ಟಲಿ, ಇರುವೆ ಹುಟ್ಟಲಿ, ಆನೆ ಹುಟ್ಟಲಿ, ಕತ್ತೆ ಹುಟ್ಟಲಿ, ಸಿಂಹ ಹುಟ್ಟಲಿ, ಎಲ್ಲದಕ್ಕೂ ಯಾವುದೋ ಒಂದು ತಾಯಿ ಅಂತ ಉಂಟು. ಪ್ರತಿಯೊಂದು ಸೃಷ್ಟಿಯ ಹಿಂದೆಯೂ ಒಂದೊಂದು ತಾಯಿ ಇದ್ದಾಗ
ಈ ಇಡೀ ಸೃಷ್ಟಿಗೂ ಒಬ್ಬ ತಾಯಿ ಇರಬಹುದಲ್ಲ. ಆ ಪರಬ್ರಹ್ಮವೇ ಆ ತಾಯಿಯಾಗಿ, ಆ ಪರಬ್ರಹ್ಮವೇ ಮಾತೃಸ್ವರೂಪಿಣಿಯಾಗಿ ಶ್ರೀ ಲಲಿತಾ ಪರಮೇಶ್ವರಿ ಎನ್ನತಕ್ಕಂಥ ಅಭಿಧಾನದಿಂದ ಆಕಾರವನ್ನು ತಾಳಿ ನಿಂತುಕೊಳ್ತು. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮಕ್ಕೆ ಸಮಯ. ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ತಥಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಲಲಿತೆಯ ಉಪಾಖ್ಯಾನವನ್ನು, ಈ ಲಲಿತೆಯ ಸಂಗತಿಗಳನ್ನು, ಈ ಲಲಿತೆಯ ವಿಚಾರವನ್ನು, ಈ ಲಲಿತೆಯ ಚರಿತೆಯನ್ನು, ಈ ಲಲಿತೆಯ ಕಥೆಯನ್ನು ಯಾರು ಹೇಳಿದರೆ ನಮಗೆ ಮೊದಲು ಅನ್ನತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗಿದ್ದರೆ, ಹಿಂದೆ ನಡೆದಂತಹ ಒಂದು ವಿಶೇಷವಾದ ಘಟನೆಗೆ ನಾವು ಸಾಕ್ಷಿಗಳಾಗಬೇಕಾಗುತ್ತೆ. ವಿಷ್ಣು ಯುದ್ಧ ಮಾಡಿದ್ದಾನೆ ದೈತ್ಯರ ಜೊತೆ. ಒಂದಷ್ಟು ಕಾಲ ಯುದ್ಧ ಮಾಡಿ ಪಾಪ ಸುಸ್ತಾಗ್ಬಿಟ್ಟಿದೆ, ಮಲಕ್ಕೊಂಡಿದ್ದಾನೆ. ಹೇಗೆ ಮಲಗಿದ್ದಾನೆ? ಶಾರಂಗ ಅಂತ ಅವನ ಧನುಸ್ಸಿನ ಹೆಸರು. ಆ ಧನುಸ್ಸನ್ನು ಬಲವಾಗಿ ಬಿಗಿಸಿ ಅದನ್ನು ತಲೆಗೆ ಇಂಬಾಗಿ ಇಟ್ಟುಕೊಂಡು ಮಲ್ಕೊಂಡಿದ್ದಾನೆ. ತುಂಬ ಕಷ್ಟಪಟ್ಟಿದ್ದ, ಮಹಾಯುದ್ಧ ಮಾಡಿದ್ದ, ಸುಸ್ತಾಗಿ ಬಿಟ್ಟಿದೆ, ನಿದ್ದೆ ಬಂದ್ಬಿಡ್ತು. ಅಂದರೆ ಮಹಾವಿಷ್ಣು ಶಾರಂಗ ಧನುಸ್ಸನ್ನು ತಲೆಯ ಕೆಳಗೆ ಇಟ್ಟುಕೊಂಡು, ಅಂದರೆ ತಲೆದಿಂಬಾಗಿ ಮಾಡಿಕೊಂಡು ಮಲಕೊಂಡು ನಿದ್ದೆ ಹೋಗ್ತಾ ಇದ್ದಾನಾತ. ಅಷ್ಟು ಹೊತ್ತಿಗೆ ದೇವತೆಗಳು ಬಂದರು. ಬ್ರಹ್ಮ, ಶಿವ, ಇಂದ್ರ ಇತ್ಯಾದಿಗಳೆಲ್ಲ ಬಂದರು. ಯಾಕೆ ಬಂದರು? ಅವರೊಂದು ಯಜ್ಞವನ್ನು ಮಾಡಬೇಕಾಯಿತು. ಆ ಯಜ್ಞವನ್ನು ಮಾಡುವುದಕ್ಕಾಗಿ ವಿಷ್ಣುವನ್ನು ಕರೆಯಲಿಕ್ಕಾಗಿ ಬಂದರು. ಒಂದು 5 ನಿಮಿಷ ನೋಡಿದ್ರು, 10 ನಿಮಿಷ ನೋಡಿದ್ರು, ಒಂದು 20 ನಿಮಿಷ ನೋಡಿದ್ರು, ಒಂದು ಗಂಟೆ ನೋಡಿದ್ರು. ವಿಷ್ಣು ಏನು ಮಾಡ್ತಾ ಇದ್ದಾನೆ? ನಿದ್ದೆ ಹೋಗ್ತಾ ಇದ್ದಾನೆ, ಗಮನಿಸಿಲ್ಲ ಇದನ್ನು. ಇವರೆಲ್ಲ ಮಾತಾಡಿಕೊಂಡ್ರು, ವಿಷ್ಣುವನ್ನು ಎಬ್ಬಿಸೋದು ಹೇಗೆ? ನಿದ್ದೆ ಹೋಗ್ತಾ ಇರತಕ್ಕಂಥ, ಗಾಢವಾಗಿ ನಿದ್ರೆ ಹೋಗ್ತಾ ಇರತಕ್ಕಂಥವರನ್ನು ಎಬ್ಬಿಸ್ತಕ್ಕಂಥದ್ದು ಬಹಳ ದೊಡ್ಡ ಪಾಪ. ಹೀಗಾಗಿ ಎಬ್ಬಿಸೋಕ್ಕಾಗಲ್ಲ, ಆದರೆ ಎಬ್ಬಿಸ್ಬೇಕು. ಏನು ಮಾಡೋಣ? ದೇವತೆಗಳೆಲ್ಲ ಮಾತಾಡಿಕೊಂಡು ಗೆದ್ದಲು ಹುಳುಗಳನ್ನು ಸೃಷ್ಟಿ ಮಾಡಿದರಂತೆ. ತಾವು ಮಾಡದೇ ಇರೋ ಕೆಲಸ ಇದು ಮಾಡಲಿ ಅಂತ. ಆ ಗೆದ್ದಲು ಹುಳುಗಳಿಗೆ ಹೇಳಿದರಂತೆ, ಏನಂತ? ಆ ಬಿಲ್ಲಿಗೆ ಕಟ್ಟಿದ್ದಾರಲ್ಲ, ಅದನ್ನು ಜ್ಯಾ ಅಂತ ಕರೀತಾರೆ, ನಾರಿ, ಅದು ಆ ಹಗ್ಗ, ಅದನ್ನು ನೀನು ಕತ್ತರಿಸಿಬಿಡು. ಕತ್ತರಿಸಿಬಿಟ್ಟರೆ ಸಡಿಲ ಆಗುತ್ತೆ, ಆವಾಗ ಸ್ವಲ್ಪ ಕೆಳಕ್ಕೆ ಹೋಗುತ್ತೆ. ಆವಾಗ ವಿಷ್ಣುವಿಗೆ ಎಚ್ಚರ ಆಗುತ್ತೆ. ನೆಟ್ಟಗೆ ಮಾತಾಡಿಸ್ಬಾರ್ದಾಗಿತ್ತೆ, ವಿಷ್ಣು ಎದ್ದೇಳಯ್ಯ ಅಂತ ಹೇಳಬಾರ್ದಾಗಿತ್ತೆ, ಅದು ಮುಟ್ಟು ಅಲ್ಲಾಡಿಸ್ಬಾರ್ದಾಗಿತ್ತೆ. ಅದೇನು ಮಾಡಿದ್ರೆ ಗೆದ್ದಲು ಹುಳುಗಳಿಗೆ ಹೇಳಿದ್ದಾರೆ. ಆ ಗೆದ್ದಲು ಹುಳು ಹೇಳ್ತಂತೆ, ಸ್ವಾಮಿ ನೀವು ಯಾಕೆ ಎಬ್ಬಿಸ್ತಾ ಇಲ್ಲ ಅಂದರೆ ಪಾಪ ಬರುತ್ತೆ ಅಂತ. ನನಗೆ ಪಾಪ ಬರಲ್ವೇ? ಅದಕ್ಕೆ ದೇವತೆಗಳು ಅದಕ್ಕೆ ಸಮಜಾಯಿಷಿ ಕೊಟ್ಟರಂತೆ. ಅಲ್ಲ, ಸ್ವಲ್ಪ ಪಾಪ ಬರ್ಬೋದು, ನನಗೆ ಪುಣ್ಯ ಬರೋ ಹಾಗೂ ಮಾಡ್ತೀವಿ. ಯಜ್ಞಯಾಗಾದಿಗಳನ್ನು ಮಾಡಿದಾಗ ನಮಗೆಲ್ಲ ಹವಿಸ್ಸನ್ನು ಕೊಡ್ತಾರೆ. ಆ ಹವಿಸ್ಸು ಕೊಟ್ಟಾಗ ಅದು ಆ ಯಜ್ಞಕುಂಡದ ಅತ್ತಿತ್ತಿ ಚೆಲ್ಲುತ್ತಲ್ಲ, ಅದನ್ನು ನೀನು ತಗೊಂಬಿಡು. ಅದು ನೀನು ಕೊಡ್ತಾ ಇರತಕ್ಕಂಥ ಲಂಚ. ಅದನ್ನು ತಗೊಂಡು ನೀನು ಆ ಬಿಲ್ಲನ್ನು ಕತ್ತರಿಸು. ಆ ಗೆದ್ದಲು ಹುಳು ಕಡೀತಂತೆ. ಇದಕ್ಕೆಲ್ಲ ಮೇಲ್ನೋಟಕ್ಕೆ ಒಂದು ಅರ್ಥವಿದ್ದರೂ ಆಂತರ್ಯದಲ್ಲಿ ಬೇರೆ ಅರ್ಥಗಳಿದೆ. ಅದನ್ನು ನಾನು ಉಪನ್ಯಾಸ ಬಂದಾಗ ಹೇಳ್ತೀನಿ. ಅದು ಕತ್ತರಿಸಿದೆ. ಇವರೆಲ್ಲ ನಿರೀಕ್ಷಣೆ ಮಾಡ್ತಾ ಇದ್ದಿದ್ದು, ಆ ಬಿಲ್ಲಿಗೆ ಕಟ್ಟಿರುವ ಹಗ್ಗವನ್ನು ಕತ್ತರಿಸಿದಾಗ ಸಡಿಲ ಆಗುತ್ತೆ, ಸ್ವಲ್ಪ ಹೀಗೆ ಮಲಗಿದ್ದ ಹೀಗಾಗ್ತಾನೆ ಎದ್ದು ಬಿಡ್ತಾನೆ ಅಂತಂತ. ಅದು ಹಾಗಾಗಲಿಲ್ಲ. ಅದು ಯಾವಾಗ ಇದು ಕತ್ತರಿಸಿತೋ, ಕತ್ತರಿಸ್ತಾ ಇದ್ದಾಗೇನೆ ಆ ಬಿಲ್ಲು ಬಗ್ಗಿತ್ತಲ್ಲ, ಹೊಡೆದು ಬಿಡ್ತೀವಿ. ಹೊಡೆದು ಬಿಡ್ತು ಅಂದ್ರೆ ಎಲ್ಲಿ ಹೊಡಿತು? ವಿಷ್ಣುವಿನ ಕುತ್ತಿಗೆ ಹೊಡಿತು. ವಿಷ್ಣುವಿನ ಕುತ್ತಿಗೆ ಹೊಡೆದ್ರೆ ಏನಾಯಿತು? ತಲೆ ಕತ್ತರಿಸಿ ಎಲ್ಲೋ ಬಿದ್ದೋಯ್ತು. ಹೀಗಾಗಿ ಬಿದ್ದ ತಲೆ ಎಲ್ಲಿ ಬಿತ್ತು, ಹೇಗೆ ಬಿತ್ತು, ಏನಾಯಿತು ಅದು ನಮಗೆ ಗೊತ್ತಿಲ್ಲ. ಬಹುಶಃ ಉಪ್ಪಿನ ಪ್ರಭಾವದಿಂದ ಮುಖ ಕೆಟ್ಟು ಹೋಗಿರಬಹುದು. ಅದಿರಲಿ. ಇಲ್ಲಿ ದೇವತೆಗಳು ನಾವು ಏನೋ ಮಾಡೋಕ್ಕೆ ಹೋಗೇನೋ ಆಗ್ಬಿಡ್ತಲ್ಲ. ನಮ್ಮ ಜೀವನದಲ್ಲಿ ಹೀಗೆ ಆಗುತ್ತೆ. ನಾವು ಏನೋ ಸಾಧಿಸಬೇಕು ಅಂತ ಹೋಗ್ತಾ ಇರ್ತೀವಿ. ಸುಲಭವಾಗಿಯೂ ಆಗೋ ಕೆಲಸಗಳು ಒಂದೊಂದ್ಸಲ ತಕರಾರಾಗುತ್ತೆ, ಹಿಂಸೆ ಕೊಡುತ್ತೆ, ಒದ್ದಾಡುತ್ತೆ, ಕೊನೆಗೆ ಅದೃಶ್ಯವೇ ಆಗಿಬಿಡುತ್ತೆ. ಆ ದೊಡ್ಡ ಜೀವನದ ಸಿದ್ಧಾಂತವನ್ನೇ ಈ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳು ಅತ್ಯಂತ ಸರಳವಾಗಿ ಎಬ್ಬಿಸಬಹುದಾದದ್ದನ್ನು ಬಿಟ್ಟು
ಆ ಗೆದ್ದಲು ಹುಳುಗಳಿಗೆ ಹೇಳಿ ಅದು ಏನೋ ಕಡಿದಿದ್ದಕ್ಕೆ ಹೋಗಿ ವಿಷ್ಣುವಿನ ತಲೆನೇ ಹೋಗ್ಬಿಡೋದೆ. ದೇವತೆಗಳೆಲ್ಲ ಒದ್ದಾಡೋಕ್ಕೆ ಶುರು ಮಾಡಿದ್ರು. ನಮಗೆಲ್ಲ ನಾಥನಾಗಿದ್ದವನು, ದಾನವರೋ ರಾಕ್ಷಸರೋ ಅವರೆಲ್ಲ ಬಂದು ನಮ್ಮ ಮೇಲೆ ಬಿದ್ದಾಗ ನಮಗೆ ರಕ್ಷಣೆ ಕೊಡ್ತಾ ಇದ್ದಾತ ಆತ, ಮತ್ತು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಕ್ಕಂಥವನಾತ. ಆತನೇ ಹೋಗ್ಬಿಟ್ರೆ ಬರೀ ರುಂಡ ಮಾತ್ರ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ತಪ್ಪು ನಾವೇನು ತಿಳ್ಕೊಂಡು ಇದನ್ನು ರುಂಡ ಅಂತೀವಿ, ಇದನ್ನು ಮುಂಡ ಅಂತೀವಿ. ವಾಸ್ತವ ಸಂಸ್ಕೃತದಲ್ಲಿ ಇದು ಮುಂಡ, ಇದು ರುಂಡ. ಈ ನಾವು ಯಾವುದನ್ನು ರುಂಡ ಅಂತೀವಿ ಅದು ಮುಂಡವಾದ್ದು ಹೋಗಿಬಿಟ್ಟಿದೆ. ಯಾಕೆ ಈ ರುಂಡ ಮಾತ್ರ ಇದೆ. ದೇವತೆಗಳೆಲ್ಲ ಒದ್ದಾಡೋಕ್ಕೆ ಶುರು ಮಾಡಿದರು. ಹೇಗೆ ಈಗ ಏನು, ನಾವು ಈ ವಿಷ್ಣುವೇ ನಮಗೆ ಮಹಾಮೂಲ, ವಿಷ್ಣುವೇ ಮಹಾದೇವ, ವಿಷ್ಣುವೇ ಹೀಗೆಲ್ಲ ಮಾತಾಡ್ತಾ ಇದ್ದೇವೆ, ತೊಂದರೆ ಆದಾಗೆಲ್ಲ ಬಂದಿಕ್ಕೆ ಈ ವಿಷ್ಣುವೇ ಹೋಗ್ಬಿಟ್ನಲ್ಲಪ್ಪ ಈಗ. ಹಾಗಾದರೆ ವಿಷ್ಣುವೇ ಮೂಲ ಅಲ್ಲವೇ? ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಇದ್ದಾಗ ಬೃಹಸ್ಪತ್ಯಾಚಾರ್ಯರು ಹೇಳಿ ವೇದಗಳಿಗೆ ಹೇಳಿದರು. ನೋಡಯ್ಯ, ನಮಗೆ ಗೊತ್ತಿದ್ದ ಹಾಗೆ ವಿಷ್ಣುವೇನಾದರೂ ತನ್ನ ಮಾಯೆಯಿಂದಾಗಿ ಹೀಗೆ ತಲೆ ಹೋಗಿದೆ ಅಂತ ಹೇಳೋದಾದರೆ ವಿಷ್ಣುವಿಗೆ ಮಾಯೆ ಅಧೀನ. ಆ ಅಧೀನದಿಂದಾಗಿ ವಿಷ್ಣುವಿನ ತಲೆ ಹೋಗಕ್ಕೆ ಸಾಧ್ಯ ಇಲ್ಲ. ಇದಕ್ಕೇನೋ ಬೇರೆ ಕಾರಣ ಇರಬೇಕು. ಏನೋ ಕಾರಣವಿಲ್ಲದೆ ಯಾವ ಕಾರ್ಯವೂ ಆಗೋದಿಲ್ಲ. ಈಗ ನನಗೆ ತೊಂದರೆ ಆದರೆ ನನಗೆ ದೊಡ್ಡವರನ್ನು ಕೇಳಬೇಕು, ಸಹಾಯ ಮಾಡ್ರಿ ಅಂತ ಕೇಳಬೇಕು. ನಮಗೆಲ್ಲ ವಿಷ್ಣುವೇ ದೊಡ್ಡವನು ಅಂದ್ಕೊಂಡಿದ್ವಿ ಇಲ್ಲಿ ತನಕ. ಈಗ ವಿಷ್ಣುವಿಗೆ ತೊಂದರೆ ಆಗಿರೋದ್ರಿಂದ ವಿಷ್ಣುವಿಗಿನ್ನ ದೊಡ್ಡವರನ್ನು ಕೇಳಬೇಕು. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇನ ಶಬ್ದಿತ. ಇಲ್ಲಿ ತನಕ ನಾವು ವಿಷ್ಣು ಮಾಯೆ ಅಂತ ಅಂದ್ಕೊಳ್ತಾ ಇದ್ವಿ. ದೇವಿ ನೀನು ವಿಷ್ಣು ಮಾಯೆ ಇರಬಹುದು, ಆದರೆ ವಿಷ್ಣುವಿಗಿನ್ನ ದೊಡ್ಡವಳಾಗಿ ಬಿಟ್ಟಿದ್ದೀಯ. ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ. ಹೇ ಮಹಾದೇವಿ, ಆದಿಶಕ್ತಿ, ಆದಿಮಾತೆ, ಎಲ್ಲರಲ್ಲಿಯೂ ಯಾವ ಚೈತನ್ಯ ಶಕ್ತಿಯಾಗಿದ್ದೀಯೋ ಆ ನೀನು ದಯವಿಟ್ಟು ಕಾಣಿಸಮ್ಮ ನನಗೆ. ಕಂಡು ತಲೆ ಹೋಗಿದೆಯಲ್ಲ ವಿಷ್ಣು, ಅದಕ್ಕೇನಾದರೂ ವ್ಯವಸ್ಥೆ ಮಾಡು ಅಂತ ದೇವತೆಗಳೆಲ್ಲ ಹೇಳಿ ವೇದ ಪ್ರಾರ್ಥನೆ ಮಾಡಲಿಕ್ಕೆ ಶುರುವಾಯಿತು. ಆಗ ಗಗನದಲ್ಲಿ ಸುಪ್ರೀತಳಾದಂಥ ಆ ಪರಾಶಕ್ತಿ, ಆ ಪರಬ್ರಹ್ಮ, ನಾವು ಯಾವಾಗಲೂ ಇನ್ನು ಮೇಲೆ ಲಲಿತೆ ಅಂತ ಕರೆಯಲಿ, ತ್ರಿಪುರ ಸುಂದರಿ ಅಂತ ಕರೆಯಲಿ, ಏನೇ ಕರೆದರೂ ಅದನ್ನು ನಾವು ಪರಬ್ರಹ್ಮ ಅಂತ ಅಂದ್ಕೋಬೇಕು. ಆ ಪರಬ್ರಹ್ಮ ಸ್ವರೂಪ ಆಕಾರವನ್ನು ತೆಗೆದುಕೊಂಡು ಮಾತೆಯಾಗಿ ನಮ್ಮ ಕಣ್ಣಿಗೆ ಕಂಡಿದೆ. ಈ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಅವರಿಗೆ. ಅದೃಶ್ಯವಾಗಿ ಆ ಅಶರೀರವಾಣಿ ಹೇಳ್ತು. ವಿಷ್ಣುವಿನ ತಲೆ ಹೋಗಿದ್ದು ಈ ಹೊತ್ತು ನಾವು ನೋಡ್ತಾ ಇರತಕ್ಕಂಥ ಒಂದು ದೃಶ್ಯ. ಆದರೆ ಈ ಕಾರ್ಯ ಆಗಿದೆಯಲ್ಲ, ಈ ಕಾರ್ಯ ಆಗೋದಕ್ಕೆ ಯಾವುದೋ ಒಂದು ಕಾರಣ ಇರಬೇಕು. ಮೇಲ್ನೋಟಕ್ಕೆ ನಮಗೆ ಏನೇನೋ ನಡ್ಕೊಂಡು ಹೋಗ್ತಾ ಇದೆ ಜೀವನದಲ್ಲಿ ಅಂದ್ರೂ ಅದಕ್ಕೆಲ್ಲ ಯಾವುದೋ ಒಂದು ಕಾರಣ ಇರ್ತದೆ. ಒಂದು ಕಾರ್ಯ ಆಗಬೇಕಾದ್ರೆ ಒಂದು ಕಾರಣ ಹಿಂದಿರಬೇಕು. ವಿಷ್ಣುವಿನಂತಹ ವಿಷ್ಣು, ಪುರುಷೋತ್ತಮನಾದ ವಿಷ್ಣು, ಆ ವಿಷ್ಣುವಿನ ತಲೆಯೇ ಹೋಗಿದೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರಬೇಕು. ಏನು ಕಾರಣ? ಹಿಂದೆ ಒಮ್ಮೆ ವಿಷ್ಣುವಿನ ಪಾದ ತಲದಲ್ಲಿ ಲಕ್ಷ್ಮಿ ಕುಳಿತುಕೊಂಡು ಪಾದ ಸೇವೆ ಮಾಡ್ತಾ ಇದ್ದಾಗ ತನ್ನ ಹೆಂಡತಿಯ ಮುದ್ದು ಮುಖವನ್ನೋ ಸೌಂದರ್ಯದ ಮುಖವನ್ನೋ ಏನನ್ನೋ ನೆನಪಿಸಿಕೊಂಡು ವಿಷ್ಣು ಒಂದ್ಸಲ ನಕ್ಕ. ಈ ಲಕ್ಷ್ಮಿಗೆ ಸಂದೇಹ ಬಂತು, ಯಾಕೆ ನಗ್ತಾ ಇದ್ದೇನೆ ನನ್ನ ಗಂಡ ನನ್ನನ್ನು ನೋಡಿ? ಮನುಷ್ಯರಿಗೆ ತಮಸ್ಸು ಹೊಕ್ಕಿ ಬಿಟ್ಟರೆ ನಾವು ಏನು ಮಾತಾಡ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಈ ತಾಯಿ ಮಗು ರಚ್ಚೆ ಹಿಡಿದು ಅಳ್ತಾ ಇದ್ದಾಗ ಪ್ರೀತಿ ಮಾಡ್ತಾಳೆ, ಸಮಾಧಾನ ಮಾಡ್ತಾಳೆ, ಅನುನಯಿಸ್ತಾಳೆ, ಏನೋ ಸಿಹಿ ಕೊಡ್ತೀನಿ ಅಂತಾಳೆ, ಏನು ಮಾಡಿದ್ರು ಅಳ್ತಾಳೆ, ಸಾಯಿ ಅಂತಾಳೆ. ಅಂದ್ರೆ ಅರ್ಥ ಅಮ್ಮ ಮಗುನ ಸಾಯಿ ಅಂತ ಹೇಳಿದ್ದೆ. ಆ ತಲೆ ಕೆಟ್ಟ ತಾಮಸ ಸ್ಥಿತಿಯಲ್ಲಿ ಏನೋ ಬಾರಿಂದ ಬಂದ್ಬಿಡುತ್ತೆ. ನಿಜ ಅಂತಂತಲ್ಲ ಅದರ ಅರ್ಥ, ಆದರೆ ಹಾಗೆ ಬರುತ್ತೆ. ನಮ್ಮ ಮನಸ್ಸು ನಮ್ಮ ಮಿತಿಯಲ್ಲಿ ಇಲ್ಲದೇ ಇದ್ದಾಗ ಹೀಗೆಲ್ಲ ಆಗುತ್ತೆ. ಲಕ್ಷ್ಮಿಗೆ ಗಂಡನ ಮೇಲೆ ಸಂದೇಹ ಬಂದು ನೀನು ತಲೆ ಹೋಗಲಿ ಅಂದ್ಬಿಟ್ರು ಅಂತಾರೆಯೇ ಸಾಧ್ಯವೇ? ಅಂದರೆ ಮನಸ್ಸು ನನ್ನ ಹಿಡಿತದಲ್ಲಿ ಇಲ್ಲದೇ ಇದ್ದಾಗ ಗಂಡನ ತಲೆನೇ ಹೋದರೆ ನಾನು ವಿಧವೇ ಆಗುತ್ತೆ ಅಂತ ಅರ್ಥ ಅಲ್ವೇ? ಲಕ್ಷ್ಮಿಯಂತಹ ಲಕ್ಷ್ಮಿ ಹಾಗೆ ಹೇಳಬಹುದೇ? ಹೇಳಿಬಿಟ್ಲಲ್ಲ. ಅಂದರೆ ಎಂಥ ದೊಡ್ಡವರಿಗೂ ತಮ್ಮ ಮನಸ್ಸನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆದಿಶಕ್ತಿ ಹೇಳಿಲ್ಲು,
ಅಂದು ಹಾಗೆ ಲಕ್ಷ್ಮಿ ಹೇಳಿದಳಲ್ಲ, ತಲೆ ಹೋಗಲಿ ಅಂತ. ಅದಕ್ಕೆ ಮತ್ತೂ ಒಂದು ಕಾರಣ ಇದೆ. ಯಾಕೆ ಲಕ್ಷ್ಮಿ ಹಾಗೆ ಹೇಳಬೇಕಾಯಿತು ಅನ್ನೋದಕ್ಕೊಂದು ಕಾರಣ ಇದೆ, ಆ ಕಾರ್ಯ ಆಗಿದ್ದಕ್ಕೆ. ಆ ಕಾರಣ ಏನು ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ಇಷ್ಟು ಹೊತ್ತು ಗುರುಗಳು ಲಲಿತ ಸಹಸ್ರನಾಮದ ಹಿನ್ನೆಲೆಯನ್ನ ಒಂದು ಪೀಠಿಕೆಯ ರೂಪದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಇನ್ನು ವಿಶೇಷವಾದಂತಹ ಮಾಹಿತಿಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಾರೆ. ಈಗ ಸದ್ಯಕ್ಕೆ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ತಥಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಆಯುರ್ವೇದದ ಮೂಲಕ ಮನೆಯಲ್ಲಿ ಸುಲಭವಾದ ರೀತಿಯಲ್ಲಿ ಮನೆಮದ್ದುಗಳನ್ನು ಯಾವ ರೀತಿ ಮಾಡ್ಬೋದು ಅಂತ ನಮಗೆ ತಿಳಿಸ್ಕೊಡುವ ಮೂಲಕ ಈಗಾಗಲೇ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಗೌರಿ ಅಮ್ಮನವರು ಮತ್ತೊಮ್ಮೆ ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮತ್ತೊಮ್ಮೆ ನಿಮ್ಮನ್ನ ನೋಡ್ತಿರೋದು ನಮಗೆ ಬಹಳ ಖುಷಿ ತಂದುಕೊಟ್ಟಿದೆ ಅಮ್ಮ. ನಮಸ್ಕಾರ. ಅಷ್ಟೇ ಅಲ್ಲದೆ ಸುಮಾರು 35ಕ್ಕೂ ಹೆಚ್ಚು ವರ್ಷಗಳಿಂದ ಇವರು ಆಯುರ್ವೇದ ಕ್ಷೇತ್ರದಲ್ಲಿ ಅನೇಕ ಸಾಧನೆಯನ್ನ ಮಾಡಿ ಅನುವಂಶಿ ವೈದ್ಯರು ಅನ್ನುವಂಥ ಒಂದು ಬಿರುದನ್ನು ಕೂಡ ಪಡೆದಿದ್ದಾರೆ. ಯಾಕೆ ಅಂದರೆ ಇವರ ತಾತನವರಾದಂತಹ ನರಸಿಂಹಮೂರ್ತಿಯವರು ಮೈಸೂರಿನ ಮಹಾರಾಜರ ಆಸ್ಥಾನದಲ್ಲಿ ಪಂಡಿತರಾಗಿದ್ದಂಥವರು. ಅಂಥವರ ಕೈ ಕೆಳಗಡೆ ಇವರು ಕೂಡ ಕೆಲಸ ಮಾಡಿ ಅವರ ಒಂದು ವಿದ್ಯೆಯನ್ನು ಇವರು ಕೂಡ ಪಾರಂಗತ ಮಾಡಿಕೊಂಡು ಇವತ್ತು ಅನೇಕ ಜನ ದೊಡ್ಡ ದೊಡ್ಡ ವೈದ್ಯರು ಇವರಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದು ಹೋಗಿದ್ದಾರೆ. ಜೊತೆಗೆ ಇವರ ಚಿಕಿತ್ಸೆ ಕೂಡ ಅಷ್ಟೇ ಫಲಕಾರಿಯಾಗಿರುತ್ತೆ. ಇವರು ವಿಶೇಷವಾಗಿ ಚರ್ಮದ ವಿಚಾರ ಮತ್ತು ಸಂತಾನದ ವಿಚಾರಗಳಲ್ಲಿ ಇವರು ಕೊಡುವಂತಹ ವೈದ್ಯಕೀಯ ಬಹಳ ಪ್ರಸಿದ್ಧವಾಗಿದೆ. ಅಂಥವರು ಇವತ್ತು ನಮ್ಮೊಂದಿಗಿದ್ದಾರೆ. ನಮಗೂ ಕೂಡ ಮನೆ ಮದ್ದುಗಳನ್ನ ಆಯುರ್ವೇದದ ಮೂಲಕ ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು, ನಮ್ಮ ಆಯುಷನ್ನ ವೃದ್ಧಿ ಮಾಡ್ಕೋಬೇಕು ಅನ್ನುವಂಥ ಮಾಹಿತಿಗಳನ್ನ ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ. ಅಮ್ಮ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನೀವು ನಿಮ್ಮ ಸುಲಭವಾದ ಮನೆಮದ್ದಿನ ಮದ್ದುಗಳನ್ನ ಹೇಳ್ತಾ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದ್ದೀರಿ ಅಮ್ಮ. ಹೋದವರೆಲ್ಲರೂ ನಿಮ್ಮನ್ನ ಬಹಳ ಅಂದ್ರೆ ನೀವು ಹೇಳುವಂತಹ ಮನೆಮದ್ದುಗಳನ್ನು ನಾವು ಕೂಡ ಮನೆಯಲ್ಲಿ ಮಾಡ್ತೀವಿ, ಎಷ್ಟು ಕಷ್ಟಪಡ್ತಿರ್ತೀವಿ ಆ ಒಂದು ತೊಂದರೆಯಿಂದ ಹೊರಗಡೆ ಬರೋದಕ್ಕೆ, ಆದ್ರೆ ಅಷ್ಟೇ ಸುಲಭವಾಗಿ ನಾವು ಅದರಿಂದ ಪರಿಹಾರವನ್ನು ಕೂಡ ಹೊಂದ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯಗಳನ್ನ ತಿಳಿಸ್ಕೊಡ್ತಿದ್ದೀರಿ? ಇವತ್ತು ಯಾವ ವಿಚಾರದ ಬಗ್ಗೆ ನೀವು ಹೇಳ್ತೀರಾ ಅಂತ ಕೇಳ್ತಾ ಇದ್ದೀರಾ. ನಾನು ಪ್ರತಿನಿತ್ಯದಲ್ಲೂ ಕೂಡ ಜನಗಳಿಗೆ ಬಹಳ ಸುಲಭವಾಗಿ ಸಿಕ್ಕುವಂಥದ್ದು, ಆಯಾ ಕಾಲದಲ್ಲಿ ಯಾವ ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಸೊಪ್ಪುಗಳಿರ್ಬೋದು, ನಮ್ಮ ಅಡಿಗೆ ಮನೆಯ ಒಗ್ಗರಣೆ ಡಬ್ಬಿಯಲ್ಲಿ ಇರ್ತಕ್ಕಂತಹ ಸಾಂಬಾರು ಪದಾರ್ಥಗಳಿರ್ಬೋದು, ಈ ಒಂದು ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಮನೆಯಲ್ಲಿ ಹೇಗೆ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು, ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಕಾಯಿಲೆ ಬಂದ ಮೇಲೆ ನಾವು ರೋಗ ವಾಸಿ ಮಾಡೋದು ಬೇರೆ ವಿಚಾರ, ಆದರೆ ಕಾಯಿಲೆಯೇ ಬರದೇ ಇರೋ ರೀತಿ ನಾವು ಯಾವ ರೀತಿ ನಾವು ನೋಡ್ಕೊಳ್ಬೇಕು ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ. ಇವತ್ತು ನಾವು ಬಹಳ ಸರಳವಾಗಿರ್ತಕ್ಕಂಥ ಹಣ್ಣು, ಅದು ಹಣ್ಣು ನಮಗೆಲ್ಲ ಕಾಲದಲ್ಲೂ ಸಿಕ್ಕೋದಿಲ್ಲ, ಆದರೆ ಸಿಕ್ಕಂತಹ ಕಾಲದಲ್ಲಿ ನಾವು ಅದನ್ನು ಹೇಗೆ ನಾವು ಬಳಕೆ ಮಾಡ್ಕೋಬೇಕು, ಅದರಿಂದ ಆರೋಗ್ಯವನ್ನು ಹೇಗೆ ವೃದ್ಧಿಪಡಿಸ್ಕೋಬೇಕು ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿರುವಂತಹ ಹಣ್ಣು ಕರ್ಬೂಜದ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು. ಇದೆರಡು ಕೂಡ ಕೆಲವು ಗುಣಗಳು ಇದರಲ್ಲಿ ಸ್ವಲ್ಪ ಒಂದೇ ರೀತಿಯಾಗಿ ಬರುತ್ತೆ, ಆದರೆ ಅದರ ಆಕಾರದಲ್ಲಿ ಮತ್ತು ರುಚಿಯಲ್ಲಿ ಸಾಕಷ್ಟು ಬದಲಾವಣೆಗಳಿದ್ದರೂ ಕೂಡ ಅದರ ಉಪಯೋಗದಲ್ಲಿ ಕೆಲವು ಸಾಮರಸ್ಯ ಇದೆ. ಹಾಗಾಗಿ ಇದೆರಡನ್ನೂ ಕೂಡ ಒಂದೇ ಒಂದು ಸಂಚಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅಮ್ಮ. ಹಾಗೆ ನೀವು ಹೇಳಿದಾಗೆ ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ಹಣ್ಣುಗಳು ಸಿಗಲ್ಲ. ವಿಶೇಷವಾಗಿ ಈ ಕಲ್ಲಂಗಡಿ ಹಣ್ಣು ಮತ್ತೆ ಕರ್ಬೂಜ ಹಣ್ಣು ನೀವೇನು ಹೇಳ್ತಿದ್ದೀರಿ, ಕರ್ಬೂಜ ಹಣ್ಣು ಮಾತ್ರ ನಮಗೆ ಅದರದೇ ಆದಂಥ ಒಂದು ಸೀಸನ್ ಬರುತ್ತೆ, ಆಗ ಮಾತ್ರ ನಮ್ಗೆ ಅದು ಸಿಗುತ್ತೆ. ಹಾಗಾದ್ರೆ ಮೊದಲಿಗೆ ನಾವು ಈ ಕರ್ಬೂಜ ಹಣ್ಣು ಬಗ್ಗೆ ಮಾತಾಡೋಣಮ್ಮ. ಹೌದು, ಈ ಕರ್ಬೂಜದ ಹಣ್ಣು ಇದರ ಗುಣ ಶೀತೋಷ್ಣದಿಂದ ಕೂಡಿರುತ್ತೆ. ಇದರಲ್ಲಿ ಅಂದರೆ ಸ್ವಲ್ಪ ಶೀತದ ಅಂಶ ಇದ್ರೂ ಕೂಡ ಇದರಲ್ಲಿ ಉಷ್ಣದ ಅಂಶ ಕೂಡ ಇರುತ್ತೆ. ಇದು ಬಹಳ ವಿಶೇಷವಾದದ್ದು. ಹಾಗಾಗಿ ಇದು ಶೀತ ಪ್ರಕೃತಿಯವರಿರಬಹುದು, ಉಷ್ಣ ಪ್ರಕೃತಿಯವರಿರಬಹುದು, ಇಬ್ಬರೂ ಕೂಡ ಇದನ್ನು ಧೈರ್ಯವಾಗಿ ಬಳಸಬಹುದು. ಮತ್ತು ಇದು ಬಲವರ್ಧನೆಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಶರೀರಕ್ಕೆ ಬೇಕಾಗುವಂತಹ ಒಂದು ಶಕ್ತಿಯನ್ನು ತುಂಬಿಕೊಡುವಂತಹ ಒಂದು ಚೈತನ್ಯ ಈ ಹಣ್ಣಿಗಿದೆ.
ಅಷ್ಟೇ ಅಲ್ಲ, ಇದು ರಕ್ತವನ್ನು ಶುದ್ಧಿ ಮಾಡ್ತಕ್ಕಂತಹ ಗುಣ ಇದೆ ಇದರಲ್ಲಿ. ಮತ್ತು ಮೂತ್ರಜನಕಾಂಗಕ್ಕೆ ಬೇಕಾಗುವಂತಹ ಎಲ್ಲ ಒಂದು ಪೋಷಕಾಂಶಗಳು ಈ ಕರ್ಬೂಜದ ಹಣ್ಣಿನಲ್ಲಿ ಇದೆ. ಅಷ್ಟೇ ಅಲ್ಲ, ಮೂತ್ರವನ್ನು ಶುದ್ಧಿಗೊಳಿಸುವಂಥದ್ದು, ವೀರ್ಯವನ್ನು ಶುದ್ಧಿಗೊಳಿಸುವಂಥದ್ದು, ಈ ಎಲ್ಲ ಸಾಮರ್ಥ್ಯವೂ ಕೂಡ ಈ ಕರ್ಬೂಜದ ಹಣ್ಣಿಗಿದೆ. ಅಂದರೆ ಇದರ ಮಹತ್ವ ಎಷ್ಟು ಅಂತ ನಿಮಗೆ ಆಗಲೇ ಗೊತ್ತಾಗಿರುತ್ತೆ ನೋಡಿ. ಅಷ್ಟೇ ಅಲ್ಲ, ಈ ಕರ್ಬೂಜದ ಹಣ್ಣು ಈ ಮೂತ್ರಕೋಶದಲ್ಲಿ ಸೇರಿರ್ತಕ್ಕಂತಹ ಕೆಲವು ಹರಳುಗಳನ್ನು ಕರಗಿಸುವಂತಹ ಒಂದು ವಿಶೇಷವಾದ ಸಾಮರ್ಥ್ಯ ಕೂಡ ಈ ಕರ್ಬೂಜದ ಹಣ್ಣಿಗೆ ಇದೆ. ಅದರ ಜೊತೆಗೆ ಮೂತ್ರ ವಿಸರ್ಜನೆ ಸುಲಲಿತವಾಗಿ ಆಗೋದಕ್ಕೆ ಕೂಡ ಇದು ಸಹಕಾರಿಯಾಗತ್ತೆ. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ವಿಶೇಷವಾದ ಗುಣ ಇದೆ, ಅದು ಹಾಲುಣಿಸುವಂತಹ ತಾಯಂದಿರಿಗೆ ಇದು ಒಂದು ವರ ಅಂತಲೇ ಹೇಳ್ಬೋದು. ಅವರಿಗೆ ಇದು ಎದೆಯ ಹಾಲನ್ನು ವೃದ್ಧಿಸೋದಕ್ಕೆ ಸಾಕಷ್ಟು ಸಹಕಾರಿಯಾಗಿದೆ. ಈ ಎಲ್ಲ ಅಂಶಗಳಿಂದ ಕರ್ಬೂಜದ ಹಣ್ಣು ಒಂದು ವಿಶೇಷವಾದ ಹಣ್ಣು ಅಂತ ನಾವು ಹೇಳಬಹುದು. ಅಮ್ಮ, ಹಾಗೆ ನೀವು ಹೇಳಿದ್ರಿ ಇದು ಬಾಣಂತಿಯರಿಗೆ ಅಂದ್ರೆ ಮಗುವಿಗೆ ಹಾಲನ್ನು ಕೊಡುವಂತಹ ತಾಯಂದಿರಿಗೆ ಬಹಳ ಉಪಯೋಗಕಾರಿ ಅಂತ. ಆದ್ರೆ ಅಂತಹ ಸಮಯದಲ್ಲಿ ತುಂಬಾ ಹೆಚ್ಚು ತಂಪಿನ ಪದಾರ್ಥಗಳನ್ನ ಕೊಡಬಾರ್ದು ಅಂತಾರೆ. ಆದ್ರೆ ಇದು ಅಂತಹ ಸಮಯಕ್ಕೆ ಏನೂ ತೊಂದರೆ ಆಗೋದಿಲ್ವಾ ಅಮ್ಮ? ಅದಕ್ಕೆ ಏನು ಮಾಡ್ಬೇಕಂತಂದ್ರೆ, ಈ ಗರ್ಭಿಣಿ ಸ್ತ್ರೀ ಇರುವಾಗನೇ ಸ್ತ್ರೀ ಈ ಹಣ್ಣನ್ನು ಆಗಾಗ್ಗೆ ಅಂದರೆ ಆ ಕಾಲದಲ್ಲಿ ಇದನ್ನು ಬಳಕೆ ಮಾಡಬೇಕು. ಹೆರಿಗೆಯ ನಂತರ ಈ ಹಣ್ಣನ್ನು ಬಳಕೆ ಮಾಡೋದು ಬೇಡ. ಅಥವಾ ತಿಂದರೂ ಕೂಡ ಒಂದು 2-3 ಪೀಸನ್ನು ತಿಂದರೆ ಏನು ದೋಷ ಇಲ್ಲ. ಆದರೆ ಗರ್ಭಿಣಿ ಇರುವಾಗಲೇ ಸ್ತ್ರೀ ಈ ಹಣ್ಣನ್ನು ಹೆಚ್ಚು ಸೇವನೆ ಮಾಡೋದ್ರ ಮುಖಾಂತರ ಈ ಒಂದು ಹೌದು ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಬಹುದಾಗಿದೆ. ಹಾಗೆ ಅಮ್ಮ, ನೀವು ಈ ಮೂತ್ರ ವಿಸರ್ಜನೆಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಕ್ಕೂ ಇದು ತುಂಬಾ ಉಪಯೋಗಕಾರಿ ಅಂತಂದ್ರಿ. ಈಗ ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಆಗುತ್ತೆ, ಅಂಥವರು ಕೂಡ ಇದನ್ನ ಹೆಚ್ಚಾಗಿ ಬಳಸೋದ್ರಿಂದ ಆ ತೊಂದರೆಯಿಂದಲೂ ಅವರು ಮುಕ್ತಿಯನ್ನ ಪಡಿಬಹುದಾ? ಖಂಡಿತವಾಗಿವೆ. ಅವರು ಮಾಡಬೇಕಾದಿಷ್ಟೇನೆ, ಈ ಕರ್ಬೂಜದ ಹಣ್ಣಿನ ಬೀಜವನ್ನು ಶೇಖರಣೆ ಮಾಡ್ಕೋಬೇಕು. ಹಣ್ಣಿಗಿಂತ ಈ ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಈ ಕರ್ಬೂಜದ ಹಣ್ಣಿನ ಬೀಜ ವಿಶೇಷ ಫಲಕಾರಿಯಾಗಿದೆ. ಅವರು ಈ ಒಂದು ಹಣ್ಣಿನ ಬೀಜವನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಸ್ವಲ್ಪ ಒಣಗಿಸಿ ಅದನ್ನು ನುಣ್ಣಗೆ ಪುಡಿ ಮಾಡಿಟ್ಕೋಬೇಕು. ಆ ಪುಡಿಯನ್ನು ಒಂದು ಅರ್ಧ ಚಮಚದಷ್ಟು ಪುಡಿಯನ್ನು ಜೇನುತುಪ್ಪದ ಜೊತೆಯಲ್ಲಿ ಬೆಳಗ್ಗೆ ಸಾಯಂಕಾಲ 7 ದಿವಸಗಳ ಕಾಲ ಸೇವನೆ ಮಾಡಿದ್ದೆ ಆದರೆ ಈ ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಅವರು ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದು ನೋಡಿ, ನಾವು ಹಣ್ಣು ತಿಂದು ಬೀಜವನ್ನು ಬಿಸಾಕ್ತೀವಿ. ಆದರೆ ಈ ಸಮಸ್ಯೆ ಇರ್ತಕ್ಕಂಥವ್ರು ಮನೆಯಲ್ಲಿ ಈ ಯಾವ ಕಾಲದಲ್ಲಿ ಈ ಹಣ್ಣು ಸಿಕ್ಕತ್ತೆ ಆವಾಗ ಈ ಬೀಜವನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದು ನಮಗೆ ಬೇಕಾದಾಗ ಅದನ್ನು ಒಣಗಿಸಿ ಪುಡಿ ಮಾಡಿ ಇದನ್ನು ಸೇವನೆ ಮಾಡೋದ್ರಿಂದ ಮತ್ತು ಮೂತ್ರ ವಿಸರ್ಜನೆ ಯಾರಿಗೆ ಸುಲಲಿತವಾಗಿ ಆಗೋದಿಲ್ಲ ಅವರಿಗೂ ಕೂಡ ಈ ಒಂದು ಉಪಚಾರ ತುಂಬ ಅನುಕೂಲವನ್ನು ಮಾಡಿಕೊಡುತ್ತೆ. ಅದೇ ಅಮ್ಮ, ನಾವು ತಿಂದು ಬಿಸಾಡುವಂತ ಆ ಒಂದು ಬೀಜದಲ್ಲಿ ಇಷ್ಟೊಂದು ಔಷಧೀಯ ಗುಣಗಳಿದೆ. ಅದನ್ನ ನಾವು ಇಷ್ಟು ದಿನ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಅಸಡ್ಡೆಯಿಂದ ಬಿಸಾಡ್ಬಿಡ್ತಾ ಇದ್ವಿ. ಆದ್ರೆ ಇದರಲ್ಲಿ ಇಂಥ ಔಷಧೀಯ ಗುಣಗಳಿದೆ ಅಂದ ಮೇಲೆ ಖಂಡಿತವಾಗಿಯೂ ಅದನ್ನು ಕೂಡ ನೀವು ಹೇಳಿದಾಗೆ ಒಣಗಿಸಿ ಪುಡಿ ಮಾಡಿ ಅದನ್ನ ಜೇನುತುಪ್ಪದೊಂದಿಗೆ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಅದು ಕೂಡ ಒಳ್ಳೇದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಈ ಕರ್ಬೂಜ ಹಣ್ಣಿನಲ್ಲಿ ಇನ್ನೇನೆಲ್ಲ ಔಷಧೀಯ ಗುಣಗಳಿವೆ ಅಮ್ಮ? ನೋಡಿ, ಕರ್ಬೂಜದ ಹಣ್ಣಿನಿಂದ ಈ ಚರ್ಮ ವ್ಯಾಧಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದರಲ್ಲಿ ನಾನು ಆಗಲೇ ಹೇಳಿದೆ, ರಕ್ತವನ್ನು ಶುದ್ಧಿಗೊಳಿಸತಕ್ಕಂತಹ ಒಂದು ವಿಶೇಷವಾದ ಗುಣ ಈ ಕರ್ಬೂಜದ ಹಣ್ಣಿನಲ್ಲಿದೆ. ಅಂದರೆ ಯಾವಾಗ ಚರ್ಮದ ರೋಗಗಳು ಬರುತ್ತೆ ಅಂದರೆ ಶರೀರದಲ್ಲಿ ರಕ್ತ ಯಾವಾಗ ಶುದ್ಧಿಯಾಗಿರೋದಿಲ್ಲ ಆ ಒಂದು ಸಂದರ್ಭದಲ್ಲಿ ಮಾತ್ರನೇ ಚರ್ಮ ರೋಗಗಳು ಬರೋದು. ಹಾಗಾಗಿ ಇದು ರಕ್ತವನ್ನು ಶುದ್ಧಿ ಮಾಡ್ತಕ್ಕಂತಹ ಗುಣ ಇದರಲ್ಲಿರೋದ್ರಿಂದ ಚರ್ಮ ರೋಗಗಳಿಗೆ ಇದು ಬಹಳ ಒಳ್ಳೆಯ ಒಂದು ಉಪಕಾರಿ ಅಂತಲೇ ಹೇಳ್ಬೋದು. ಹಾಗಾದರೆ ಇದರ ಬಳಕೆ ಹೇಗೆ ಅಂದರೆ ಅವರು ಮಾಡಬೇಕಾಗಿರೋದಿಷ್ಟೇನೆ, ಇದೇ ಕರ್ಬೂಜದ ಹಣ್ಣಿನ ಬೀಜವನ್ನು ಅವರು ತೆಗೆದಿಟ್ಕೊಂಡಿದ್ದು ಅದೇನು ಪುಡಿಯನ್ನು ಮಾಡೋದೇನು ಬೇಡ, ಹಾಗೆ ಆ ಬೀಜವನ್ನು ನೀರಿನಲ್ಲಿ ಹಾಕಿ ಒಂದು 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕುದಿಸಿ ಕಷಾಯವನ್ನು ಮಾಡ್ಕೋಬೇಕು. ಕಷಾಯವನ್ನು ಮಾಡಿಕೊಂಡಾಗ ಒಂದು ಬಿಳಿಯ ಹಾಲಿನ ರೂಪದ ಒಂದು ದ್ರವ ಬರುತ್ತೆ. ಅದನ್ನು ಅವರು ಬೆಳಗ್ಗೆ ಸಾಯಂಕಾಲ ಕುಡಿತಾ ಬರಬೇಕು. ಇದನ್ನು ಕೂಡ ಒಂದು 7ರಿಂದ 12 ದಿವಸಗಳ ಕಾಲ ಕುಡಿತಾ ಬಂದ ನಂತರ ಈ ಎಕ್ಸಿಮಾ ಅಂತ ಹೇಳ್ತೀವಿ, ಅದು ಚರ್ಮದ ವ್ಯಾಧಿ ಅದೊಂದು ಸ್ವಲ್ಪ ಕೆಟ್ಟ ವ್ಯಾಧಿ, ಅದು ಅಷ್ಟು ಸುಲಭವಾಗಿ ಅದು ಹೋಗೋದಿಲ್ಲ. ಅದನ್ನು ವಾಸಿ ಮಾಡೋದಕ್ಕೆ ಈ ಕರ್ಬೂಜದ ಹಣ್ಣಿನ ಬೀಜ ತುಂಬ ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಅದರ ಜೊತೆಗೆ ಈ ಗಜಕರ್ಣ, ಹುಳುಕಡ್ಡಿ ಈ ರೀತಿ ಚರ್ಮದಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಈ ಕರ್ಬೂಜದ ಹಣ್ಣಿನ ಬೀಜದಲ್ಲಿ ಒಳ್ಳೆಯ ಉಪಚಾರ ಸಿಗತ್ತೆ.
ಅವ್ರು ಮಾಡಬೇಕಾಗಿರೋದು ಇಷ್ಟೇನೆ, ಇದೇ ಕರ್ಬೂಜದ ಹಣ್ಣಿನ ಬೀಜವನ್ನು ಕಷಾಯವನ್ನಾದರೂ ಮಾಡ್ಕೊಳ್ಬಹುದು. ಆಗೋದಿಲ್ಲ, ದಿನ ಯಾರೇ ಅದನ್ನೆಲ್ಲ ಕುದಿಸ್ಕೊಂಡು, ಮೊದಲೇ ಟೈಮ್ ಇರೋದಿಲ್ಲ ನಮಗೆ, ಕಷಾಯ ಮಾಡಿ ಇಂತೀರ, ನೀವು ಅದು ಕುಡೀರಿ ಇಂತೀರ, ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಮ್ಗೆ ಆಗಲ್ಲ. ಬೇಡಪ್ಪ, ಒಣಗಿಸ್ಬಿಡಿ, ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ರಾತ್ರಿ ಮಲಗುವಾಗ ಅರ್ಧ ಚಮಚ ಪುಡಿ ಬಾಯಿಗೆ ಹಾಕ್ಕೊಳ್ಳಿ, ಒಂದು ಅರ್ಧ ಲೋಟ ಬಿಸಿ ನೀರು ಕುಡಿದ್ಬಿಡಿ. ನೀವು ಒಂದು 8 ಇನ್ನೊಂದು 2 ದಿವಸ ಜಾಸ್ತಿ ಮಾಡಬೇಕಾಗಬಹುದು ಅಷ್ಟೇನೆ. ಅದನ್ನು ತಗೊಳ್ಳೋದ್ರಿಂದ ಈ ಚರ್ಮದ ವ್ಯಾಧಿ ಯಾವುದೇ ಇರಬಹುದು, ಅದು ದೀರ್ಘಕಾಲದ ಕೂಡ ಆಗಿದ್ದರೂ ಕೂಡ ಇದರಲ್ಲಿ ಅದು ಗುಣಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಿರುವಂತಹ ಚರ್ಮ ರೋಗ ಅಂದರೆ ಈ ಸೋರಿಯಾಸಿಸ್ ಅನ್ನುವಂಥದ್ದು ಬಹಳ ಜನರಿಂದ ನಾವು ಕೇಳ್ತಾ ಇದ್ದೀವಿ. ಅದಕ್ಕೂ ಕೂಡ ಇದು ಉಪಯೋಗಕಾರಿ ಆಗುತ್ತಮ್ಮ? ಸೋರಿಯಾಸಿಸ್ ಅಂತಹ ಒಂದು ತೀವ್ರವಾದ ಸಮಸ್ಯೆಗೆ ಇದು ಒಂದರಿಂದನೇ ಉಪಚಾರ ಆಗೋದಿಲ್ಲ. ಬಟ್ ಅದು ಆರಂಭಿಕ ಹಂತದಲ್ಲಿ ಇದ್ದದ್ದೇ ಆದರೆ ಅದರಿಂದ ಸ್ವಲ್ಪ ಪ್ರಯತ್ನ ಮಾಡಬಹುದು. ಅದನ್ನು ಅವರು ಹೆಚ್ಚು ಅದು ವೃದ್ಧಿ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಸಹಕಾರಿಯಾಗ್ಬೋದು. ಆದರೆ ಸಂಪೂರ್ಣವಾಗಿ ಅದಕ್ಕೆ ಇದು ಉಪಚಾರವಾಗೋದಿಲ್ಲ. ಅದನ್ನು ಆರಂಭದಲ್ಲಾದರೆ ಮಾಡ್ಕೊಳ್ಬಹುದು. ಕರ್ಬೂಜ ಹಣ್ಣಿನ ಮಹತ್ವದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಕರ್ಬೂಜ ಹಣ್ಣು ಯಾವ ರೀತಿಯಲ್ಲಿ ನಮಗೆ ಉಪಕಾರಿ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಕೆಲವೊಮ್ಮೆ ಅದನ್ನ ನಾವು ಜ್ಯೂಸ್ ಮಾಡಿ ಕುಡಿದ್ರೂ ಒಳ್ಳೇದು ಅಂತಾರೆ, ಆದ್ರೆ ಹಣ್ಣನ್ನ ಹಾಗೆ ಸೇವಿಸೋದು ಇನ್ನೂ ಒಳ್ಳೇದು ಅನ್ನೋ ಮಾತನ್ನ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಅಮ್ಮನವರು ತಿಳಿಸ್ಕೊಡ್ತಾರೆ ಒಂದು ಪುಟ್ಟ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ಒಂದು ಪ್ರಶ್ನೆ ಎಲ್ಲರನ್ನ ಕಾಡೋದು ಅಂದ್ರೆ, ಹಣ್ಣುಗಳಿದ್ದಾಗ ಅದು ಮುಖ್ಯವಾಗಿ ಈ ಕರ್ಬೂಜ ಹಣ್ಣು ಏನ್ ಬರುತ್ತೆ ಅದನ್ನ ಕೆಲವರು ಹಾಗೇ ಸೇವಿಸ್ತಾರೆ, ಇನ್ ಕೆಲವರು ಜ್ಯೂಸ್ ಮಾಡಿ ಕುಡಿತಾರೆ. ಇದೆರಡರಲ್ಲಿ ಯಾವುದು ಉತ್ತಮ ಅಂತೀರಿ? ಈ ಕರ್ಬೂಜದ ಹಣ್ಣು ಎಲ್ಲರೂ ಕೂಡ ಶರ್ಬತ್ತಿನ ರೂಪದಲ್ಲಿ ಕುಡಿಯೋದೇ ಸರ್ವೇ ಸಾಮಾನ್ಯ. ಆದರೆ ಒಂದು ಕಿವಿ ಮಾತು, ಈ ಕರ್ಬೂಜದ ಹಣ್ಣಿನ ಜೊತೆಯಲ್ಲಿ ಸಕ್ಕರೆಯನ್ನು ಸೇವನೆ ಮಾಡಬಾರ್ದು. ಇದು ಯಾರೂ ಕೂಡ ತಿಳ್ಕೊಳ್ಳೋದಿಲ್ಲ. ಎಲ್ಲರೂ ಸಕ್ಕರೆ ಹಾಕಿ, ಕರ್ಬೂಜದ ಹಣ್ಣು ಹಾಕಿ, ಇನ್ನು ಕೆಲವರು ಹಾಲು ಹಾಕಿ ಅದನ್ನು ಮಿಲ್ಕ್ ಶೇಕ್ ಥರ ಅಥವಾ ಶರಬತ್ತಿನ ರೂಪದಲ್ಲಿ ಕುಡಿಯೋದು ವಾಡಿಕೆಯಲ್ಲಿರುವಂಥದ್ದು. ಆದರೆ ಈ ಕರ್ಬೂಜದ ಹಣ್ಣಿನ ಜೊತೆಯಲ್ಲಿ ಸಕ್ಕರೆ ಸೇವನೆ ಮಾತ್ರ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. ಅದು ನಿಮಗೆ ಬಾಯಿಗೆ ಹಿತಕರವಾಗಿರಬಹುದು, ಮತ್ತು ದಣಿದು ಬಂದಾಗ ನಿಮಗೆ ಅದು ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೊಡಬಹುದು. ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ಈ ಕರ್ಬೂಜದ ಹಣ್ಣಿನ ಜೊತೆಯಲ್ಲಿ ಸಕ್ಕರೆ ಸೇವನೆ ಯಾವತ್ತೂ ಕೂಡ ಒಳ್ಳೆಯದಲ್ಲ. ಆ ಜಾಗಕ್ಕೆ ನೀವು ಬೆಲ್ಲವನ್ನು ಬಳಕೆ ಮಾಡಬಹುದು, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ಈ ಕರ್ಬೂಜದ ಹಣ್ಣನ್ನು ನಾವು ಹಣ್ಣಿನ ರೂಪದಲ್ಲಿಯೇ, ಹೋಳುಗಳ ರೂಪದಲ್ಲಿಯೇ ಸೇವನೆ ಮಾಡೋದು ಬಹಳ ವಿಶೇಷವಾದದ್ದು. ಶರಬತ್ತನ್ನು ಮಾಡಿದ್ದೇ ಆದರೂ ಕೂಡ ಅದಕ್ಕೆ ಬೆಲ್ಲವನ್ನು ಬಳಕೆ ಮಾಡ್ಕೊಳ್ಳಿ, ಸಕ್ಕರೆ ಮಾತ್ರ ಬೇಡ. ಶರಬತ್ತಿಗೂ ಸಕ್ಕರೆ ಹಾಕೋದು ಬೇಡ. ಯಾಕಮ್ಮ? ಅದರಿಂದ ಏನು? ಅದು ಆ ಕರ್ಬೂಜದ ಹಣ್ಣು ಮತ್ತು ಸಕ್ಕರೆ ಎರಡು ಮಿಶ್ರವಾದಾಗ ಆಗುವಂತಹ ಒಂದು ರಾಸಾಯನಿಕ ಕ್ರಿಯೆಯಿಂದ ಶರೀರದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಆಗ ನಾವು ಈಗ ಹೇಳಿದ ಯಾವ ಪ್ರಯೋಜನವೂ ಕೂಡ ನಿಮಗೆ ಲಭ್ಯವಾಗೋದಿಲ್ಲ. ಅದು ಕೇವಲ ಆಹಾರವಾಗಿ ನೀವು ಉಪಯೋಗ ಮಾಡಬಹುದು. ನಾನು ಹೇಳಿದಾಗೆ ಶರಬತ್ತು ನೀವು ಬಿಸಿಲಿನಿಂದ ಬಂದಾಗ, ಮತ್ತು ಈ ಹಣ್ಣುಗಳು ಯಥೇಚ್ಛವಾಗಿ ಬೇಸಿಗೆ ಕಾಲದಲ್ಲೇ ಸಿಕ್ಕೋದು. ಯಾಕೆ ಅಂತಂದರೆ ಪ್ರಕೃತಿ ಯಾವ್ಯಾವ ಕಾಲದಲ್ಲಿ ಮನುಷ್ಯನಿಗೆ ಏನೇನು ಬೇಕೋ ಅದನ್ನೇ ಕೊಡ್ತಾಳೆ. ಬೇಸಿಗೆ ಅಂತಂದಾಗ ಬಿಸಿಲಿಗೆ ಬೇಕಾಗುವಂತಹ ರಸವತ್ತಾದ ಹಣ್ಣುಗಳು, ನೀರಿನ ಅಂಶ ಇರ್ತಕ್ಕಂಥ ಹಣ್ಣುಗಳು ಇದನ್ನೇ ಕೊಡ್ತಾಳೆ. ಹಾಗಾಗಿ ಅದು ನಮಗೆ ಬಿಸಿಲಿಗೆ ಹಿತವಾಗಿರುತ್ತೆ. ಶರಬತ್ತಿನ ರೂಪದಲ್ಲಿ ಕುಡಿಯೋದು ಒಳ್ಳೆಯದೇನೆ, ಆದರೆ ಅದಕ್ಕೆ ಬೆಲ್ಲವನ್ನು ಬಳಕೆ ಮಾಡಿ, ಸಕ್ಕರೆ ಬೇಡ. ಇದರಲ್ಲಿ ಈ ಕರ್ಬೂಜದ ಹಣ್ಣಿನ ರೀತಿಯೇ ಇರುವಂತಹ ಇನ್ನೂ 2 ಹಣ್ಣಿದೆ. ಅದನ್ನು ಸಿದ್ದೋಟ ಹಣ್ಣು, ಕೆಕ್ಕರಕೆ ಹಣ್ಣು ಅಂತೆಲ್ಲ ಕರೀತಾರೆ. ಇದು ಆಯಾ ಪ್ರದೇಶದಲ್ಲಿ ಬೆಳೆಯೋ ಒಂದು ಇದರಿಂದಾಗಿ ಅದರದ್ದು ರೂಪ, ಆಕಾರ, ಬಣ್ಣ ಬೇರೆ ಆಗಿರುತ್ತೆ. ಆದರೆ ಅದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳು ಎಲ್ಲದರಲ್ಲಿ ಕೂಡ ಒಂದೇ ಆಗಿರುತ್ತೆ. ಹಾಗಾಗಿ ಈ ಕೆಕ್ಕರಕೆ ಹಣ್ಣಿರ್ಬೋದು, ಸಿದ್ದೋಟ ಹಣ್ಣಿರ್ಬೋದು, ಕರ್ಬೂಜದ ಹಣ್ಣಿರ್ಬೋದು, ನೀವು ಯಾವುದನ್ನೇ ಬಳಕೆ ಮಾಡಿ ಅದರ ಬೀಜವನ್ನು ಮಾತ್ರ ಬಿಸಾಡಬೇಡಿ. ಈ 3 ಹಣ್ಣಿನಲ್ಲಿರ್ತಕ್ಕಂತಹ ಬೀಜವು ಕೂಡ ಮೂತ್ರಜನಕಾಂಗಕ್ಕೆ ಬಹಳ ಒಳ್ಳೆಯ ಒಂದು ಟಾನಿಕ್ ಥರ ಅದು ಕೆಲಸ ಮಾಡುತ್ತೆ. ಅದರ ಜೊತೆಯಲ್ಲಿ ರಕ್ತವನ್ನು ಶುದ್ಧಿಗೊಳಿಸುವಂತಹ ಕೆಲಸ ಮಾಡುತ್ತೆ. ಹಾಗಾಗಿ ಯಾವಾಗ ರಕ್ತ ಶುದ್ಧಿಯಾಗತ್ತೆ ಮನುಷ್ಯನಿಗೆ ಚರ್ಮದ ಬಾಧೆಗಳು ಬರೋದಿಲ್ಲ. ಹೀಗಾಗಿ ಈ ಕರ್ಬೂಜದ ಹಣ್ಣನ್ನು ನಾವು ಯಥೇಚ್ಛವಾಗಿ ಆ ಕಾಲದಲ್ಲಿ ಬಳಸೋದ್ರಿಂದ ಶರೀರಕ್ಕೆ ಬೇಕಾಗುವಂತಹ ಪೋಷಕಾಂಶಗಳೆಲ್ಲವೂ ಸಿಕ್ಕಂತಾಗತ್ತೆ.
ಅಂದ್ರೆ ನಾವು ಪ್ರತಿನಿತ್ಯ ಒಂದನ್ನೇ ತಿನ್ನೋದ್ರಿಂದ ಅಥವಾ ಒಂದೇ ರೀತಿಯ ಹಣ್ಣುಗಳನ್ನ ತಿನ್ನೋದ್ರಿಂದ ಅಥವಾ ತಿನ್ನೋದ್ರ ಬದಲಾಗಿ ಆ ಕಾಲದಲ್ಲಿ ಬರುವಂತ ಹಣ್ಣುಗಳನ್ನ ಸಮರ್ಪಕವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಅಮ್ಮ, ಬೇಸಿಗೆ ಎಂದ ಕೂಡಲೇ ಮತ್ತೊಂದು ಹಣ್ಣು ನಮಗೆ ನೆನಪಾಗೋದು ಅಂದ್ರೆ ಕಲ್ಲಂಗಡಿ ಹಣ್ಣು. ಇದು ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನೀವು ಕೂಡ ಹೇಳಿದ್ರೆ ಎರಡರ ಗುಣಲಕ್ಷಣಗಳು ಒಂದೇ ಇರುತ್ತೆ ಅಂತ. ಇದು ಯಾವ ರೀತಿ ಉಪಯೋಗಕಾರಿಯಾಗಿರುತ್ತೆ? ಕಲ್ಲಂಗಡಿ ಹಣ್ಣು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಈ ಕಲ್ಲಂಗಡಿ ಹಣ್ಣಿನ ಒಂದು ಬಣ್ಣ. ಇದರ ಬಣ್ಣನೇ ಬಹಳ ಆಕರ್ಷಣೀಯ. ಅದು ನೋಡೋದಕ್ಕೂ ಸೊಗಸು, ತಿನ್ನೋದಕ್ಕೂ ಸೊಗಸು. ಈ ಕಲ್ಲಂಗಡಿ ಹಣ್ಣು ನಮಗೆ ರಸ್ತೆನಲ್ಲಿ ಓಡಾಡ್ಬೇಕಾದ್ರೆ ರಸ್ತೆ ಬದಿಗಳಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಅದನ್ನ ನೋಡಿದ ತಕ್ಷಣ ಒಂದು ನಿಮಿಷ ಗಾಡಿ ನಿಲ್ಲಿಸಿ ತೊಗೊಂಡು ಹೋಗೋಣ ಮನೆಗೆ ಅಂತ ಅನಿಸುತ್ತೆ. ಆದರೆ ಇದು ಸಿಕ್ಕೋದು ಬರೀ ಬೇಸಿಗೆಯ ಕಾಲದಲ್ಲಿ. ಈ ಬೇಸಿಗೆ ಕಾಲದಲ್ಲಿ ಸಿಕ್ಕೋ ಅಂಥ ಈ ಒಂದು ಕಲ್ಲಂಗಡಿ ಹಣ್ಣು ಮನಸ್ಸಿಗೆ ತುಂಬ ಮುದವನ್ನು ಕೊಡ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅದರಲ್ಲಿ ಔಷಧೀಯ ಗುಣಗಳು ಕೂಡ ಯಥೇಚ್ಛವಾಗಿ ಇದೆ. ಹಾಗಾದರೆ ಈ ಬೇಸಿಗೆ ಕಾಲದಲ್ಲೇ ಇದು ಯಾಕೆ ಸಿಕ್ಕತ್ತೆ ಅಂದರೆ, ನಮಗೆ ಇದು ಪ್ರಕೃತಿ ಬೇಸಿಗೆಯಲ್ಲಿ ಮನುಷ್ಯನಿಗೆ ನೀರಿನ ಅಂಶ ಶರೀರಕ್ಕೆ ಜಾಸ್ತಿ ಬೇಕಾಗತ್ತೆ. ಯಾಕೆ ಅಂತಂದರೆ ಬೇಸಿಗೆಯಲ್ಲಿ ಹೆಚ್ಚು ಹೆಚ್ಚು ಬೆವರಿನ ಮುಖಾಂತರ ಶರೀರದ ಒಳಗೆ ಇರ್ತಕ್ಕಂತಹ ನೀರೆಲ್ಲವೂ ಹೊರಗಡೆ ಹೊರಟೋಗಿರುತ್ತೆ. ಹಾಗಾಗಿ ನೀರಿನ ಕೊರತೆ ಉಂಟಾಗತ್ತೆ. ಈ ಬಿಸಿಲಿನ ದಿನಗಳಲ್ಲಿ ಈ ಕಲ್ಲಂಗಡಿ ಹಣ್ಣಿರ್ಬೋದು, ಕರ್ಬೂಜದ ಹಣ್ಣಿರ್ಬೋದು, ಸೌತೆಕಾಯಿ ಇರ್ಬೋದು, ಇವೆಲ್ಲವೂ ಕೂಡ ಇದು ಬೇಸಿಗೆಯ ದಿನದಲ್ಲಿ ನಮಗೆ ಸಿಕ್ಕುವಂಥದ್ದು. ಹಾಗಾಗಿ ಮನುಷ್ಯನಿಗೆ ಕೂಡ ಇದು ಈ ದಿವಸಗಳಲ್ಲಿ ಇದರ ಪ್ರಯೋಜನ ತುಂಬ ಇದೆ. ಈ ಒಂದು ಕಲ್ಲಂಗಡಿ ಹಣ್ಣು ಯಾವ್ಯಾವ ರೀತಿಯಲ್ಲೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಇದು ರಕ್ತ ವಿಕಾರವನ್ನು ಸರಿಪಡಿಸುತ್ತೆ, ಇದು ಮತ್ತು ಮೂತ್ರ ವಿಕಾರಗಳನ್ನು ಸರಿಪಡಿಸುತ್ತೆ. ಇದು ಶರೀರದಲ್ಲಿ ಈ ವಾಂತಿ, ಭೇದಿ, ಕಾಲರ, ಅತಿಸಾರ ಈ ರೀತಿ ಸಮಸ್ಯೆಗಳೆಲ್ಲ ಬಂದಾಗ ಶರೀರದಲ್ಲಿ ನೀರಿನ ಕೊರತೆ ಉಂಟಾಗತ್ತಲ್ಲ, ಆ ನೀರನ್ನು ಇದು ಒಂದು ರೀತಿ ಪೂರೈಕೆ ಮಾಡಿಕೊಟ್ಟು, ಹೆಚ್ಚು ನೀರಿನ ಒಂದು ಪೂರೈಕೆಯನ್ನು ಮಾಡಿಕೊಟ್ಟು ಶರೀರವನ್ನು ಸದೃಢವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಸೌಂದರ್ಯವರ್ಧಕವಾಗಿಯೂ ಕೂಡ ಕೆಲಸವನ್ನು ಮಾಡುತ್ತೆ. ಮತ್ತು ಇದು ವಿಶೇಷವಾಗಿ ಸೌಂದರ್ಯವರ್ಧಕವಾಗಿ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಚರ್ಮದ ರೋಗಗಳಿಗೆ ಇದು ಹಿತಕರವಾಗಿರುತ್ತೆ. ಮಲಬದ್ಧತೆಯನ್ನು ನಿವಾರಿಸುವಂತಹ ಶಕ್ತಿಯನ್ನು ಇದು ಹೊಂದಿರುತ್ತೆ. ನೋಡಿ, ಕಲ್ಲಂಗಡಿ ಹಣ್ಣಿನಲ್ಲಿ ಎಷ್ಟೊಂದು ಉಪಯೋಗ ನಮಗಿದೆ. ಈ ಕಲ್ಲಂಗಡಿ ಹಣ್ಣಿನಲ್ಲಿ ಈ ಹಣ್ಣಿನ ಕೆಂಪು ಭಾಗವನ್ನು ಮಾತ್ರ ತೆಗೆದುಕೊಂಡು ನಾವು ಉಪಯೋಗಿಸ್ಬಿಟ್ಟು ಬಾಕಿ ಇದನ್ನೆಲ್ಲ ಬಿಸಾಕ್ಬಿಡ್ತೀವಿ. ಆದರೆ ಅದರ ಕೆಳಗಡೆ ಇರ್ತಕ್ಕಂತಹ ಬಿಳಿಯ ಬಣ್ಣದಾದಂಥ ಇದಿರುತ್ತಲ್ಲ, ತಿರುಳಿರುತ್ತಲ್ಲ, ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿರುವಂತಹ ಬೀಜಗಳು ಕೂಡ ಸಾಕಷ್ಟು ಒಳ್ಳೆಯ ಒಂದು ನಮಗೆ ಫಲವನ್ನೇ ಕೊಡುತ್ತೆ. ನೋಡಿ, ಸಾಮೂಲಾಗ್ರವಾಗಿ ಸಂಪೂರ್ಣವಾದ ಕಲ್ಲಂಗಡಿ ಹಣ್ಣು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಉಪಯೋಗ ಆಗತ್ತೆ. ಆ ಬೀಜಗಳು ಕೂಡ ಉಪಯೋಗ ಆಗುತ್ತೆ ಅಂದ್ರೆ ಅದನ್ನ ಯಾವ ರೀತಿ ನೀವು ಹೇಳಿದಾಗೆ ಒಣಗಿಸಿ ಪುಡಿ ಮಾಡಿ ತಿನ್ಬೇಕಾ ಅಥವಾ ಹಣ್ಣಿನ ಜೊತೆಯಲ್ಲೇ ತಿಂದ್ರೂ ಏನು ಆಗೋದಿಲ್ವಮ್ಮ? ಹಣ್ಣಿನ ಜೊತೆಯಲ್ಲಿ ತಿಂದರೆ ತೊಂದರೆ ಏನಿಲ್ಲ. ಆದರೆ ನಾವು ಔಷಧೀಯವಾಗಿ ಉಪಯೋಗಿಸುವಾಗ ಬೀಜವನ್ನು ಪುಡಿ ಮಾಡಿಯೇ ಉಪಯೋಗ ಮಾಡಬೇಕಾಗತ್ತೆ. ಒಂದೊಂದೇ ನೋಡ್ತಾ ಹೋಗೋಣ, ಯಾವ್ಯಾವುದಕ್ಕೆ ಪ್ರಯೋಜನ ಆಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಮೂತ್ರ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಂದರೆ, ಕೆಲವರಿಗೆ ಮೂತ್ರ ವಿಸರ್ಜನೆ ಸುಲಲಿತವಾಗಿ ಆಗೋದಿಲ್ಲ. ಅಂದರೆ ಒಂದು ಕಟ್ಟು ಮೂತ್ರ ಅಂತ ಕರಿತೀವಿ. ಅಂದರೆ ಮೂತ್ರ ವಿಸರ್ಜನೆ ಆಗಬೇಕಾದ್ರೆ ಬಹಳ ಸಮಸ್ಯೆ ಇರುತ್ತೆ. ಅಂಥವರಿಗೆ ಈ ಕಲ್ಲಂಗಡಿ ಹಣ್ಣು ತುಂಬ ಒಂದು ಒಳ್ಳೆಯ ಉಪಕಾರವನ್ನು ಮಾಡುತ್ತೆ. ಅವ್ರು ಮಾಡಬೇಕಾಗಿರೋದಿಷ್ಟೇನೆ, ಒಂದು ಲೋಟದಷ್ಟು ಕಲ್ಲಂಗಡಿ ಹಣ್ಣಿನ ರಸವನ್ನು ತೆಗೆದುಕೊಳ್ಳೋದು, 1 ಚಮಚ ಜೀರಿಗೆ ಪುಡಿಯನ್ನು ಮತ್ತು ಕಲ್ಲಂಗಡಿ ಹಣ್ಣಿನ ರಸಕ್ಕೆ ಈ ಪುಡಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಕಿ 1 ಲೋಟ ರಸವನ್ನು ಕುಡಿಯೋದು. ಈ ರೀತಿ ನೀವು 2 ದಿವಸ ಅಥವಾ 3 ದಿವಸ ಕುಡಿದ್ರೆ ಸಾಕು. 1 ದಿವಸ ಕುಡಿದಾಗಲೇ ನಿಮಗೆ ಸಾಕಷ್ಟು ಅದರದ್ದು ಫಲಿತಾಂಶ ಗೊತ್ತಾಗತ್ತೆ. 2-3 ದಿವಸ ಕುಡಿಯೋದ್ರಿಂದ ಈ ಒಂದು ಕಟ್ಟಿರುವಂತಹ ಮೂತ್ರ ಸುಲಲಿತವಾಗಿ ವಿಸರ್ಜನೆ ಆಗೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ಇನ್ನು ಕೆಲವರವರೆಗೆ ಈ ಮೂತ್ರ ವಿಸರ್ಜನೆ ಆಗುವಾಗ ಉರಿ ಉಂಟಾಗತ್ತೆ, ನೋವು ಉಂಟಾಗತ್ತೆ. ಈ ರೀತಿ ಇದ್ದಾಗ ಅವರೇನು ಮಾಡಬೇಕಂದ್ರೆ, ಇದೇ ಕಲ್ಲಂಗಡಿ ಹಣ್ಣಿನ ರಸ, ಒಂದು ಅರ್ಧ ಲೋಟ ರಸವನ್ನು ತೆಗೆದುಕೊಳ್ಳಿ, ಅರ್ಧ ಲೋಟ ನೀರು ಮಜ್ಜಿಗೆ ಅಂದರೆ ಕಡೆದಂತಹ ಮಜ್ಜಿಗೆಯನ್ನು ಮಿಶ್ರಣ ಮಾಡಿಕೊಂಡು 1 ಚಿಟಿಕೆ ಉಪ್ಪು ಹಾಕಿ ಅದನ್ನು ಸೇವನೆ ಮಾಡಿದ್ದೆ ಆದರೆ ಈ ಉರಿ ಮೂತ್ರ ರೋಗಕ್ಕೆ ಇದೇ ಕಲ್ಲಂಗಡಿ ಹಣ್ಣಿನ ರಸ ಸಾಕಷ್ಟು ಪ್ರಯೋಜನ ಆಗುತ್ತೆ. ಕಲ್ಲಂಗಡಿ ಹಣ್ಣಿನ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಇದನ್ನ ನಾವು ಯಾವ ರೀತಿ ಉಪಯೋಗಿಸಬೇಕು, ಹಾಗೆ ಇದು ಸೌಂದರ್ಯವರ್ಧಕ ಅಂತ ಕೂಡ ಹೇಳಿದ್ರು. ಆ ಸೌಂದರ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಕಲ್ಲಂಗಡಿ ಹಣ್ಣು ಯಾವ ರೀತಿ ಪ್ರಯೋಜಕರವಾಗುತ್ತೆ ಅನ್ನೋದನ್ನ ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ.
ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ ಹೇಳಿ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಮಜ್ಜಿಗೆಯಲ್ಲಿ ಕಲ್ಲಂಗಡಿ ಹಣ್ಣಿನ ರಸವನ್ನ ಕುಡಿಯೋದ್ರಿಂದಲೂ ಕೂಡ ಇದು ಮೂತ್ರ ವಿಸರ್ಜನೆಗೆ ಅಥವಾ ಅವಾಗ ಉಂಟಾಗುವಂತಹ ನೋವು ಉರಿಗೆ ಇದು ಉಪಕಾರಿ ಆಗತ್ತೆ ಅಂದ್ರಿ. ಒಂದು ವೇಳೆ ಈ ಹಣ್ಣನ್ನ ತಿನ್ನೋದಿಲ್ಲ, ನನಗೆ ಈ ಹಣ್ಣು ಇಷ್ಟ ಇಲ್ಲ ಅನ್ನುವಂಥವ್ರು ಕೂಡ ಇದು ಸೌಂದರ್ಯವರ್ಧಕ ಅಂತ ಹೇಳಿದ್ರೆ ಕಷ್ಟಪಟ್ಟಾದ್ರೂ ಅದನ್ನ ತಿಂದು ಬಿಡ್ತಾರೆ. ಹಾಗಾದ್ರೆ ಇದು ಸೌಂದರ್ಯಕ್ಕೆ ಯಾವ ರೀತಿ ಉಪಕಾರಿ ಆಗತ್ತೆ? ನೋಡಿ, ಸೌಂದರ್ಯವರ್ಧಕ್ಕೆ ಅವರು ಇದನ್ನ ತಿನ್ನೋದು ಕುಡಿಯೋದು ಏನು ಬೇಡ. ಈ ಹಣ್ಣಿನ ರಸವನ್ನ ತೆಗೆದಿಟ್ಕೊಳ್ಳಿ. ಆ ರಸದಲ್ಲಿ ಈ ಬಟಾಣಿ, ಒಣ ಬಟಾಣಿ ಇರುತ್ತಲ್ಲ, ಆ ಒಣ ಬಟಾಣಿ ಕಾಳನ್ನು ಒಂದು ಹಿಡಿಯಷ್ಟು ಹಾಕಿ ಅದನ್ನು ನೆನೆ ಹಾಕಿಬಿಡ್ಲಿ. ಅದು ಇವತ್ತು ಸಾಯಂಕಾಲ ಹಾಕಿದ್ರೆ ನಾಳೆ ಬೆಳಿಗ್ಗೆ ಹೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ಆಮೇಲೆ ಈ ರಸವನ್ನೆಲ್ಲ ಶೋಧಿಸ್ಬಿಟ್ಟು ಬರೀ ಬಟಾಣಿ ಕಾಳುಗಳನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು ಒಣಗಿಸ್ಬಿಟ್ಟು ಆ ಒಣಗಿದಂಥ ಬಟಾಣಿಯನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಈ ಪುಡಿ ಮಾಡಿಟ್ಕೊಂಡಂತಹ ಈ ಬಟಾಣಿಯನ್ನು ನಾವು ಈ ಫೇಸ್ ಪ್ಯಾಕ್ ಅಂತ ನಾವು ಏನು ಹೇಳ್ತೀವಿ, ಅಂದರೆ ಮುಖದಲ್ಲಿರ್ತಕ್ಕಂತಹ ಕಲೆಯನ್ನು ಹೋಗಿಸಲಿಕ್ಕೆ ಮತ್ತು ಮುಖದಲ್ಲಿ ಚರ್ಮದಲ್ಲಿ ಕಾಂತಿ ಒಂದು ಉಂಟಾಗೋದಕ್ಕೆ ಈ ಒಂದು ಫೇಸ್ ಪ್ಯಾಕನ್ನು ಹಾಲಿನ ಜೊತೆ ಈ ಪುಡಿಯನ್ನು ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಕೊಂಡು 15 ನಿಮಿಷ ಬಿಟ್ಟು ನಂತರ ಮುಖವನ್ನು ತೊಳ್ಕೊಂಡ್ರೆ ಮುಖ ತುಂಬ ಸ್ವಚ್ಛವಾಗುತ್ತೆ. ಈ ಮೊಡವೆಯಿಂದ ಬಂದಂತಹ ಕಲೆಗಳಿರ್ಬೋದು ಮತ್ತು ಬೇರೆ ಏನಾದರೂ ಈ ಏಟುಗಳು ಬಿದ್ದಾಗ ಯಾವುದಾದ್ರು ಕಲೆಗಳಿರುತ್ತಲ್ಲ, ಈ ಕಲೆಗಳೆಲ್ಲವೂ ಕೂಡ ಹೋಗೋದಕ್ಕೆ ಇದು ಒಳ್ಳೆಯ ಸಹಕಾರಿಯಾಗತ್ತೆ. ಆದರೆ ಇದು 1 ದಿವಸ ಅಥವಾ 2 ದಿವಸ ಮಾಡಿದ್ರೆ ಸಂಪೂರ್ಣವಾಗಿ ಕಲೆ ಹೋಗೋದಿಲ್ಲ. ಸತತವಾಗಿ ಕೆಲವು ದಿವಸಗಳ ಕಾಲ, ಅಂದರೆ ಪ್ರತಿನಿತ್ಯ ಮಾಡಬೇಕಂತಿಲ್ಲ, ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಮಾಡ್ಕೊಳ್ತಾ ಬಂದರೆ ಕಡಿಮೆ ಆಗೋದು ಸಾಕಷ್ಟು ಸಹಾಯ ಆಗತ್ತೆ. ಸಾಕಷ್ಟು ಜನಕ್ಕೆ ಇದನ್ನು ನಾವು ಉಪಯೋಗಿಸ್ತೀವೋ ಇಲ್ವೋ, ಬೇರೆಯವ್ರಿಗಂತೂ ಮಾಡಿಕೊಟ್ಟಿರ್ತೀವಿ. ಅವರು ಉಪಯೋಗ ಮಾಡಿ ಅದರ ಒಂದು ಫಲಿತಾಂಶವನ್ನು ನಮಗೆ ಹೇಳಿದ್ದಾರೆ. ಅದರಿಂದ ಖಂಡಿತವಾಗಿ ಧೈರ್ಯವಾಗಿ ಉಪಯೋಗ ಮಾಡಬಹುದು. ಹಣ್ಣನ್ನು ಇದು ತಿನ್ನೋದು ಬೇಡ. ಒಂದು 5-6 ಹೋಳುಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ತೊಂದರೆ ಇಲ್ಲ. ಅಷ್ಟೇ ಅಲ್ಲ, ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಈ ಬೇಸಿಗೆ ಕಾಲದಲ್ಲೇ ಇದು ಹಣ್ಣು ಬರುವಂಥದ್ದು. ಈ ಬೇಸಿಗೆ ಕಾಲದಲ್ಲಿ ಸಾಧಾರಣವಾಗಿ ಸಾಕಷ್ಟು ಜನಗಳಿಗೆ ಮಲಬದ್ಧತೆ ಉಂಟಾಗುತ್ತೆ. ಯಾಕೆ ಮಲಬದ್ಧತೆ ಉಂಟಾಗುತ್ತೆ ಅಂತಂದರೆ, ನೀರಿನ ಅಂಶವೆಲ್ಲವೂ ಕೂಡ ಬೆವರಿನ ರೂಪದಲ್ಲಿ ಹೊರಗಡೆ ಹೊರಟೋಗಿರುತ್ತೆ. ನೀರಿನ ಅಂಶ ಇಲ್ಲದೇ ಇದ್ದಾಗ ಶರೀರದಲ್ಲಿ ಈ ಮಲಬದ್ಧತೆ ಉಂಟಾಗುತ್ತೆ. ಈ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ಈ ಮಲಬದ್ಧತೆ ತುಂಬ, ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ಮಲವು ಸಂಪೂರ್ಣವಾಗಿ ಸಡಿಲವಾಗಿ ಸುಲಭವಾಗಿ ವಿಸರ್ಜನೆ ಆಗುತ್ತೆ. ಈ ಒಂದು ಕೆಲಸಕ್ಕೂ ಕೂಡ ಕಲ್ಲಂಗಡಿ ಹಣ್ಣು ಉಪಯೋಗ ಆಗುತ್ತೆ. ಇನ್ನೊಂದು ಪ್ರಶ್ನೆ ಅಮ್ಮ, ನೀವು ಹೇಳಿದ್ರೆ ಇದರಲ್ಲಿ ಉಷ್ಣದ ಅಂಶಗಳು ಹೆಚ್ಚಾಗಿರುತ್ತೆ ಅಂತ. ಬೇಸಿಗೆಗಾಲದಲ್ಲಿ ನಾವು ಇದನ್ನ ಹೆಚ್ಚಾಗಿ ತಗೊಳ್ಳೋದ್ರಿಂದ ಆ ಉಷ್ಣವನ್ನ ಹೊಡೆಯೋದಕ್ಕೆ ಅಥವಾ ಅದಕ್ಕೆ ಜೊತೆಯಲ್ಲಿ ನಾವು ಏನನ್ನ ತಿಂದ್ರೆ ಉಷ್ಣ ಆಗದೆ ಇರುತ್ತೆ. ಇದು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿಂದಾಗ ಉಷ್ಣಾಂಶ ಏನು ಜಾಸ್ತಿ ಆಗೋದಿಲ್ಲ. ಯಾವಾಗ ಉಷ್ಣದ ಅಂಶ ಜಾಸ್ತಿ ಆಗುತ್ತೆ ಆವಾಗ ಇದು ನಮಗೆ ಬೇಸಿಗೆಯಲ್ಲಿ ಹೊರಗಡೆಯೂ ಉಷ್ಣಾಂಶ ಜಾಸ್ತಿ ಇರುತ್ತೆ, ಶರೀರದಲ್ಲಿಯೂ ಕೂಡ ಉಷ್ಣಾಂಶ ಜಾಸ್ತಿ ಆದಾಗ ಅದೇ ನಾನು ಹೇಳಿದ್ದು ಆಮ್ಲಶಂಕೆ ಭೇದಿಯಾಗಿ ಇದು ನಮಗೆ ಅದು ತೊಂದರೆಯನ್ನು ಕೊಡುತ್ತೆ. ಹಾಗಾಗಿ ಇದು ಹೆಚ್ಚು ತಿನ್ನೋದು ಬೇಡ. ದಿನದಲ್ಲಿ 1 ಲೋಟ ನೀವು ಶರಬತ್ ಕುಡಿಯೋದ್ರಿಂದ ಏನೂ ತೊಂದರೆ ಇಲ್ಲ. ನೀವು ಒಂದು ಸಣ್ಣ ತಟ್ಟೆಯಲ್ಲಿ ಇರೋವಂಥ ಒಂದು ಹೋಳುಗಳನ್ನು ತಿನ್ನೋದ್ರಿಂದನೂ ಕೂಡ ಏನೂ ತೊಂದರೆ ಇಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಈ ಕಾಳು ಮೆಣಸಿನ ಪುಡಿಯನ್ನು ಸ್ವಲ್ಪ ಮಟ್ಟಿಗೆ ಉದುರಿಸ್ಕೊಂಡು ತಿನ್ನೋದ್ರಿಂದ ಕೂಡ ಸಾಕಷ್ಟು ತೊಂದರೆ ಇದರಿಂದ ನಾವು ಎದುರಿಸಬೇಕಾಗೋದಿಲ್ಲ. ಆದರೆ ಅಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಖಂಡಿತ ಏನೂ ತೊಂದರೆ ಆಗೋದಿಲ್ಲ. ಕಲ್ಲಂಗಡಿ ಹಣ್ಣು ಮತ್ತೆ ಕರ್ಬೂಜದ ಹಣ್ಣನ್ನ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು. ಜೊತೆಗೆ ಇವೆಲ್ಲವೂ ಒಂದು ಕಾಲದಲ್ಲಿ ಬರುತ್ತೆ, ಆ ಕಾಲದಲ್ಲಿ ಮಾತ್ರ ತಿನ್ನಬೇಕು, ಅದನ್ನ ಎಷ್ಟು ಇತಿಮಿತಿಯಲ್ಲಿ ತಿನ್ನಬೇಕು, ಇದನ್ನ ಸೇವಿಸೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಅಲ್ಲ. ಇಂಥ ಮತ್ತಷ್ಟು ಮಾಹಿತಿಯನ್ನ ಗೌರಿ ಅಮ್ಮನವರು ಮುಂದಿನ ಸಂಚಿಕೆಗಳಲ್ಲಿ ನಮಗೆ ನೀಡಲಿದ್ದಾರೆ. ಅಮ್ಮ, ಇವತ್ತಿನ ಸಂಚಿಕೆಯಲ್ಲಿ ಹಣ್ಣುಗಳಲ್ಲಿ ಕರ್ಬೂಜ ಹಣ್ಣು ಮತ್ತು ಕಲ್ಲಂಗಡಿ ಹಣ್ಣು ಯಾವ ರೀತಿ ನಮಗೆ ಉಪಯೋಗಕಾರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಇಂಥ ಮತ್ತಷ್ಟು ವಿಷಯಗಳನ್ನ ನಿಮ್ಮಿಂದ ನಾವು ಅಪೇಕ್ಷಿಸ್ತಲೇ ಇರ್ತೀವಿ. ಇಲ್ಲಿಯವರೆಗೂ ಬಂದು ಈ ಮಾಹಿತಿಯನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ನಮಸ್ಕಾರ. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ, ಹಾಗೆ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂತಹ ಮಾಹಿತಿಗಳನ್ನ ನಾವು ನೀಡಿರಬಹುದು ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಮುಂದಿನ ತಥಾಸ್ತು ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.